ಆತ್ಮೀಯ ಗಗನ ಚಾನಲ್ ವೀಕ್ಷಕ ಬಂಧುಗಳೆಲ್ಲರಿಗೂ ಶುಭೋದಯ. ಪ್ರಿಯ ವೀಕ್ಷಕ ಬಂಧುಗಳೇ, ನಿತ್ಯ ಭವಿಷ್ಯವೆಂಬ ಆಧ್ಯಾತ್ಮಿಕ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಶ್ರೀಪಾದಂಗಳವರ ಶುಭ ಆಶೀರ್ವಾದದೊಂದಿಗೆ ಅನಿತ್ಯನೂ ಶ್ರೀಮದ್ ಭಾಗವತವನ್ನು ಹೇಳುತ್ತಾ ಇದೆ. ಈ ವಿಷಯ ತಮಗೆಲ್ಲರಿಗೂ ವಿದಿತವೇ. ಮತ್ತು ಇಂದು ವಿಶೇಷವಾಗಿ ಹೇಳುವುದಾದರೆ, ಮೊನ್ನೆ 27ನೇ ತಾರೀಕು ಬುಧವಾರ ಉತ್ತರಾದಿ ಮಠಾಧೀಶರಾದಂತಹ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ನವವೃಂದಾವನಗಡ್ಡಿಗೆ ಬಂದಿದ್ದರು. ಕಾರಣ ಅಲ್ಲಿ ಒಂದು ಉದ್ಘಾಟನಾ ಸಮಾರಂಭ ಎನ್ನುವಂತಹ ಒಂದು ಸಮಾರಂಭಕ್ಕಾಗಿ ಗುರುಗಳು ಅಲ್ಲಿಗೆ ಬಂದು ಬೃಂದಾವನಕ್ಕೆ ಅಭಿಷೇಕವನ್ನು ಸಲ್ಲಿಸಿ ಹಾಗೂ ಮನ್ಮೂಲರಾಮದೇವರ ಹಾಗೂ ದಿಗ್ವಿಜಯ ರಾಮದೇವರ ಪೂಜೆಯನ್ನು ಕೂಡ ಸಲ್ಲಿಸಿ ಎಲ್ಲರಿಗೂ ತೀರ್ಥ ಪ್ರಸಾದವನ್ನು ಕೂಡ ವಿತರಣೆಯನ್ನು ಮಾಡಿಸಿದರು. ಆ ಸಂದರ್ಭದಲ್ಲಿ ಅಲ್ಲಿ ಯಾತಕ್ಕಾಗಿ ಏನು ಉದ್ಘಾಟನೆ ಎನ್ನುವಂತಹ ವಿಷಯದ ಬಗ್ಗೆ ಈ ಒಂದು ಉತ್ತರಾದಿ ಮಠದ ಸಾರ್ವಜನಿಕ ಸಂಪರ್ಕಾಧಿಕಾರಿಯಾದಂತಹ ಶ್ರೀಯುತ ಗೋಪಿನಾಥ್ ಆಚಾರ್ಯ ಅವರು ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆದಿದ್ದರು. ಯಾವ ಪ್ರಕಾರವಾಗಿ ಅವರು ಕೊಟ್ಟಂತಹ ಪತ್ರಿಕೆ ಇಲ್ಲಿದೆ. ಇದನ್ನು ತಮಗೆ ಈಗ ವಿವರವಾಗಿ ಓದಿ ಹೇಳುತ್ತೇನೆ. ದಿನಾಂಕ 27/10/2021. ಮಾನ್ಯ ಪತ್ರಿಕಾ ಸಂಪಾದಕರು ಮತ್ತು ಮಾನ್ಯ ದೃಶ್ಯ ಮಾಧ್ಯಮ ವರದಿಗಾರರು. ಅಲ್ಲಿ ಎರಡು ವಿಧವಾಗಿ ಇದೆ, ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಮಾನ್ಯ ಪತ್ರಿಕಾ ಸಂಪಾದಕರು ಅಂದರೆ ನ್ಯೂಸ್ ಪೇಪರ್ನವರು, ಮಾನ್ಯ ದೃಶ್ಯ ಮಾಧ್ಯಮ ವರದಿಗಾರರು. ಆ ದೃಶ್ಯ ಮಾಧ್ಯಮ ವರದಿಗಾರರಾಗಿ ತೆರಳಿದಂತಹ ಚಾನಲ್ ಎಂದರೆ ಅದು ನಿಮ್ಮ ಪ್ರೀತಿಯ ಗಗನ ಚಾನಲ್. ಅಲ್ಲಿ ದೃಶ್ಯಾವಳಿಗಳನ್ನು ಚಿತ್ರೀಕರಣೆ ಮಾಡಿ ಅದನ್ನು ನಿನ್ನೆ ಸಾಯಂಕಾಲ 7 ಗಂಟೆಗೆ ಆ ದೃಶ್ಯವನ್ನು ತಾವೆಲ್ಲರೂ ಕೂಡ ವೀಕ್ಷಣೆಯನ್ನು ಮಾಡಿದ್ದೀರಿ. ಪುನಃ ಪ್ರಸಾರ ಇಂದು ಸಂಜೆ 6 ಗಂಟೆಗೆ ಬರುತ್ತದೆ. ಅದಾದ ನಂತರವೇ ಯೂಟ್ಯೂಬ್ನಲ್ಲಿ ಕೂಡ ಬರುತ್ತದೆ. ತಾವು ಅಂತಹ ದೃಶ್ಯಾವಳಿಗಳನ್ನು ವೀಕ್ಷಣೆಯನ್ನು ಮಾಡಬಹುದು. ಆದರೆ ಇವರು ಕೊಟ್ಟಂತಹ ಇದರಲ್ಲಿ ಏನೆಂದು ಉಲ್ಲೇಖವಾಗಿದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಮಾನ್ಯರೇ, ದಿನಾಂಕ 17/7/2019 ರಾತ್ರಿ ಮಧ್ವ ಪರಂಪರೆಯ ಯತಿಶ್ರೇಷ್ಠರಾದಂತಹ ಶ್ರೀ ಶ್ರೀ ವ್ಯಾಸರಾಜ ತೀರ್ಥ ಶ್ರೀಪಾದಂಗಳವರ ವೃಂದಾವನವನ್ನು ದುಷ್ಕರ್ಮಿಗಳು ಭಗ್ನ ಮಾಡಿದ ವಿಚಾರ ತಮಗೆಲ್ಲರಿಗೂ ತಿಳಿದಂತಹ ವಿಷಯವೇ ಆಗಿದೆ. ಘಟನೆಯ ವಿಷಯ ತಿಳಿಯುತ್ತಿದ್ದಂತೆ ಹಲವಾರು ಮಾಧ್ವ ಮಠದ ಯತೀಶ್ವರರು ನವ ವೃಂದಾವನಕ್ಕೆ ಆಗಮಿಸಿ ಗುರುಗಳ ವೃಂದಾವನಕ್ಕೆ ಆದ ಹಾನಿಯನ್ನು ಖಂಡಿಸಿ ತಕ್ಷಣ ಪುನರ್ ಪ್ರತಿಷ್ಠಾಪನೆ ಕಾರ್ಯವನ್ನು ಪ್ರಾರಂಭ ಮಾಡಿ 35 ಗಂಟೆಗಳಲ್ಲಿ ಪುನರ್ ಪ್ರತಿಷ್ಠಾಪನೆಯನ್ನು ಮಾಡಿದ್ದರು. ಅಂದು ನವವೃಂದಾವನದ ರಕ್ಷಣೆ ಇತ್ಯಾದಿ ವಿಚಾರಗಳ ಬಗ್ಗೆ ಸುದೀರ್ಘ ಚರ್ಚೆಯಾಗಿ ರಕ್ಷಣೆ ಕಾರ್ಯ ತ್ವರಿತವಾಗಿ ಮಾಡಬೇಕೆಂದು ತೀರ್ಮಾನಿಸಲಾಯಿತು. ಈ ಮಧ್ಯೆ ಹಂಪಿ ಪ್ರಾಧಿಕಾರದಿಂದ ಶ್ರೀ ಉತ್ತರಾದಿ ಮಠಕ್ಕೆ ಪತ್ರ ಬರೆದು ಅದರಲ್ಲಿ ಉಲ್ಲೇಖಿಸಿದ ವಿಷಯ ಏನೆಂದರೆ, ನವವೃಂದಾವನಗಡ್ಡೆ ಸರ್ವೆ ನಂಬರ್ 192 ಖಾಸಗಿ ಸ್ವತ್ತಾಗಿರುವುದರಿಂದ ನೀವೇ ರಕ್ಷಣಾ ವ್ಯವಸ್ಥೆ ಮಾಡಿಕೊಳ್ಳಬೇಕು ಎಂದು ಶ್ರೀ ಉತ್ತರಾದಿ ಮಠಕ್ಕೆ ತಿಳಿಸಿದ್ದರು. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಉತ್ತರಾದಿ ಮಠಕ್ಕೆ ಈ ಹಂಪಿ ಪ್ರಾಧಿಕಾರದವರು ಇದು ಖಾಸಗಿಯಾಗಿದೆ,
ಹೀಗಾಗಿ ಅಲ್ಲಿ ನೀವೇ ರಕ್ಷಣಾ ಕಾರ್ಯವನ್ನು ನೀವೇ ಮಾಡಿಕೊಳ್ಳಬೇಕು ಎಂದು ಉತ್ತರಾದಿ ಮಠಕ್ಕೆ ಪತ್ರವನ್ನು ಬರೆದಿದ್ದರು ಎಂದು ಇವರು ಹೇಳುತ್ತಾ ಇದ್ದಾರೆ. ಆದರೆ ಉತ್ತರಾದಿ ಮಠಕ್ಕೆ ತಿಳಿಸಿದ್ದರು. ಈ ಪತ್ರದಲ್ಲಿ ವಿವರಿಸಿರುವ ಜವಾಬ್ದಾರಿಯು ತೀವ್ರತೆಯನ್ನು ಮನಗಂಡು ಶ್ರೀ ಮಠದ ವತಿಯಿಂದ ರಕ್ಷಣಾ ಕೆಲಸವನ್ನು ತಕ್ಷಣ ಪ್ರಾರಂಭಿಸಲಾಯಿತು. ಯಾರು? ಉತ್ತರಾದಿ ಮಠದಿಂದ. ಆದರೆ ಕೆಲವು ಭದ್ರ ಹಿತಾಸಕ್ತಿಗಳು ನಾವು ಮಾಡುವ ಕೆಲಸವನ್ನು ತಡೆದು ತೊಂದರೆ ಕೊಟ್ಟರಾದರೂ ಬಿಡದೆ ಮಾನ್ಯ ಉಚ್ಚ ನ್ಯಾಯಾಲಯದ ಮೊರೆ ಹೋಗಿ ಕೆಲಸ ಮಾಡಲು ಅನುಮತಿ ತಂದು ಪ್ರಾರಂಭಿಸಲಾಯಿತು. ನ್ಯಾಯಾಲಯದ ಆದೇಶವಿದ್ದರೂ ಸಹ ಕೆಲಸ ಮಾಡಲು ಬಿಡಲಿಲ್ಲ. ಪ್ರಿಯ ವೀಕ್ಷಕ ಬಂಧುಗಳೇ, ಇದನ್ನು ಚೆನ್ನಾಗಿ ಅರ್ಥವನ್ನು ಮಾಡಿಕೊಳ್ಳಿ. ಕಾರಣ ಉಚ್ಚ ನ್ಯಾಯಾಲಯ ಅವರೇ ಆಜ್ಞೆಯನ್ನು ಕೊಟ್ಟಿದ್ದಾರೆ ಎಂದ ಮೇಲೆ ಮತ್ತು ಅಡಚಣೆಗಳನ್ನು ಕೊಡುತ್ತಾ ಇದ್ದಾರೆ ಎಂದರೆ ಇವರು ನ್ಯಾಯಾಲಯಕ್ಕೆ ಎಷ್ಟು ವಿಧವಾದಂತಹ ಗೌರವವನ್ನು ಸಲ್ಲಿಸುತ್ತಾ ಇದ್ದಾರೆ ಎನ್ನುವಂತಹ ಪ್ರಪ್ರಥಮ ಪ್ರಶ್ನೆ ಇಲ್ಲಿ ಉದ್ಭವವಾಗುತ್ತದೆ. ಅವರು ಕೆಲಸ ಮಾಡಲು ಬಿಡಲಿಲ್ಲ. ಮತ್ತು ಇವರು ಏನು ಮಾಡಿದರು? ಕಡೆಗೆ ಪೊಲೀಸ್ ರಕ್ಷಣೆಯೊಂದಿಗೆ ಕೆಲಸ ಮಾಡಲು ಆದೇಶ ತಂದು, ಎಲ್ಲಿಂದ? ಅಲ್ಲೇ ನ್ಯಾಯಾಲಯದಿಂದ ಆದೇಶವನ್ನು ತಂದು ಶ್ರೀಗಳ ಆಜ್ಞೆ ಮೇರೆಗೆ ಈ ಕೆಳಕಂಡ ಕೆಲಸಗಳನ್ನು ಮುಗಿಸಿದ್ದೇವೆ. ನೋಡಿ, ಉನ್ನತವಾದಂತಹ ಕಾರ್ಯಕ್ರಮಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಕೂಡ ಅಡಚಣೆಗಳನ್ನು ಕೊಡತಕ್ಕಂತಹ ಮಹಾನುಭಾವರು ಇದ್ದಾರೆ ಎಂದರೆ ಅವರನ್ನು ಏನೆಂದು ಸಂಬೋಧಿಸಬೇಕು? ಅದರಲ್ಲಿಯೂ ನ್ಯಾಯಾಲಯವೇ ಕೊಟ್ಟಿದೆ, ನೀವು ನಿರ್ಮಾಣವನ್ನು ಮಾಡಿಕೊಳ್ಳಿ. ಈ ಪ್ರಕಾರವಾಗಿ ಹೇಳಿದಂತಹ ಸಂದರ್ಭದಲ್ಲಿ ಆ ಪತ್ರಿಕೆಯನ್ನು ತೋರಿಸಿದರೂ ಅಡ್ಡಾಗಿ ಬಂದಿದ್ದಾರೆ ಎಂದರೆ ಇನ್ನು ನ್ಯಾಯಾಲಯಕ್ಕೆ ಎಷ್ಟು ವಿಧವಾದಂತಹ ಗೌರವವನ್ನು ಈ ಅಡ್ಡಿಪಡಿಸುವಂತಹ ವ್ಯಕ್ತಿಗಳು ಕೊಡುತ್ತಾ ಇದ್ದಾರೆ ಎನ್ನುವಂತಹ ವಿಷಯದ ಬಗ್ಗೆ ಕೂಡ ವಿಶೇಷವಾಗಿ ಚಿಂತನೆಯನ್ನು ಮಾಡಬೇಕಾಗುತ್ತದೆ. ನಂತರ ಇವರು ಮಾಡಿದಂತಹ ಕಾರ್ಯಗಳು ಏನು ಎಂದರೆ 9 ವೃಂದಾವನಗಳ ಸುತ್ತಲೂ ಕಬ್ಬಿಣದ ಸಲಾಕಿ ಗೋಡೆಯನ್ನು ನಿರ್ಮಾಣ ಮಾಡಲಾಗಿದೆ. 9 ವೃಂದಾವನಕ್ಕೆ ಪ್ರತ್ಯೇಕವಾಗಿ ಹೈ ಡೆನ್ಸಿಟಿ ಸಿಸಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಲಾಗಿದೆ. ನವ ವೃಂದಾವನದ ಸುತ್ತಲೂ ರಕ್ಷಣಾ ದೃಷ್ಟಿಯಿಂದ ಹೈ ಡೆನ್ಸಿಟಿ ಕ್ಯಾಮೆರಾ ಅಳವಡಿಕೆ ಆಗಿದೆ. ಮತ್ತು ಸಾಯಂಕಾಲದ ಮೇಲೆ ರಕ್ಷಣಾ ದೃಷ್ಟಿಯಿಂದ ಎರಡೂ ಕಡೆ ದ್ವಾರದಲ್ಲಿ ಕಬ್ಬಿಣದ ಬಾಗಿಲು ಅಳವಡಿಸಲಾಗಿದೆ. ರಾತ್ರಿ ಪೆಹೇರ ಕಾಯುವ ಸಿಬ್ಬಂದಿಗೆ ವಿಶ್ರಾಂತಿ ತೆಗೆದುಕೊಳ್ಳಲು ವಿಶ್ರಾಂತಿ ಗೃಹ. ಇನ್ನೊಂದು ಮುಖ್ಯವಾದ ಸಂಗತಿ ಎಂದರೆ ಬೃಂದಾವನದ ಧ್ವಂಸವಾದ ವಿಚಾರ ತಿಳಿದ ತಕ್ಷಣ ತಮ್ಮ ಈ ಭಾಗದ ಸಂಸದರಾದಂತಹ ಶ್ರೀಯುತ ಕರಡಿ ಸಂಗಣ್ಣ ಅವರು ಅಲ್ಲಿಗೆ ಭೇಟಿ ಕೊಟ್ಟು ರಕ್ಷಣಾ ದೃಷ್ಟಿಯಿಂದ 2 ಹೈಮಾಸ್ಕ್ ದೀಪಗಳನ್ನು ಅಳವಡಿಸಲು ತಕ್ಷಣವೇ ಆದೇಶವನ್ನು ಕೊಟ್ಟಿದ್ದರು. ಅವರಿಗೆ ಶ್ರೀ ಉತ್ತರಾದಿ ಮಠದ ಪರವಾಗಿ ಧನ್ಯವಾದಗಳನ್ನು ಹೃತ್ಪೂರ್ವಕ ಅರ್ಪಣೆಯನ್ನು ಸಲ್ಲಿಸುತ್ತೇವೆ ಎನ್ನುವಂತಹ ಮಾತನ್ನು ಕೂಡ ಬರೆದಿದ್ದಾರೆ. ಹಲವಾರು ಅಡಚಣೆಗಳು ಬಂದಿದ್ದರೂ ಅದನ್ನು ನಿವಾರಿಸಿಕೊಂಡು ಈ ಮೇಲ್ಕಾಣಿಸಿದ ಎಲ್ಲಾ ಕೆಲಸಗಳನ್ನು ಮುಗಿಸಿದ್ದೇವೆ. ಈ ಶುಭ ಸಂದರ್ಭದಲ್ಲಿ ಶ್ರೀಮಠದ ಪೀಠಾಧಿಪತಿಗಳಾದಂತಹ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಅವರ ಆಜ್ಞೆ ಮೇರೆಗೆ ಮಾಡಲ್ಪಟ್ಟ ಕೆಲಸಗಳನ್ನು ಪರಾಮರ್ಶಿಸಿ ಈ ದಿನ ಅಂದರೆ 27/10/2021 ರಂದು ಮೇಲ್ಕಾಣಿಸಿದ ಎಲ್ಲಾ ಕೆಲಸಗಳನ್ನು ನವ ವೃಂದಾವನದಲ್ಲಿ ನೆಲೆಸಿರತಕ್ಕಂತಹ ಯತಿವರೇಣ್ಯರಾದ ಶ್ರೀ ಪದ್ಮನಾಭ ತೀರ್ಥ ಶ್ರೀಪಾದಂಗಳವರು, ಶ್ರೀ ಕವೀಂದ್ರ ತೀರ್ಥ ಶ್ರೀಪಾದಂಗಳವರು, ಶ್ರೀ ವಾಗೀಶ ತೀರ್ಥ ಶ್ರೀಪಾದಂಗಳವರು, ಶ್ರೀ ವ್ಯಾಸರಾಜ ತೀರ್ಥ ಶ್ರೀಪಾದಂಗಳವರು ಹಾಗೂ ಶ್ರೀ ರಘುವರ್ಯ ತೀರ್ಥ ಶ್ರೀಪಾದಂಗಳವರು ಮತ್ತು ಶ್ರೀ ಶ್ರೀನಿವಾಸ ತೀರ್ಥ ಶ್ರೀಪಾದಂಗಳವರು ಮತ್ತು ಶ್ರೀ ರಾಮತೀರ್ಥ ಶ್ರೀಪಾದಂಗಳವರು, ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ಹಾಗೂ ಶ್ರೀ ಗೋವಿಂದ ಒಡೆಯರಿಗೆ
ಸಮರ್ಪಿಸಿ ಲೋಕಾರ್ಪಣೆ ಮಾಡಿದ್ದಾರೆ. ಇದನ್ನೇ ಉದ್ಘಾಟನೆ ಸಮಾರಂಭ ಎಂದು ಮಾಡಲಾಗಿತ್ತು. ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತ ವೃಂದಾವನಗಳಿಗೆ ರಕ್ಷಣೆ ಕೊಡುವ ಬಗ್ಗೆ ಆಲೋಚಿಸಿ ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡಲು ಆಜ್ಞೆ ಕೊಟ್ಟು ನಡೆಸಿದ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರಿಗೆ ಸಕಲ ಮಾಧ್ವರ ಪರವಾಗಿ ಸಾಷ್ಟಾಂಗ ಪ್ರಣಾಮಗಳೊಂದಿಗೆ ಶ್ರೀ ಗೋಪಿನಾಥ ಆಚಾರ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳು ಎಂದು ಇದನ್ನು ಉಲ್ಲೇಖ ಮಾಡಿಕೊಟ್ಟಿದ್ದಾರೆ. ಆದರೆ ಅಲ್ಲಿ ಇನ್ನೊಂದು ವಿಧವಾದಂತಹ ಒಂದು ವಾದ ವಿವಾದಗಳು ಉತ್ಪನ್ನವಾಗಿವೆ. ಅವು ಯಾವ ಪ್ರಕಾರವಾಗಿ ಎಂದರೆ, ಈ ಮಧ್ವ ಸಂಪ್ರದಾಯ ವಿಶೇಷವಾದಂತಹ ಪರಂಪರೆ ಉಳ್ಳಂತಹ ಸಂಪ್ರದಾಯದ ಮತ್ತು ಮಠವಿದೆ. ಈ ಮಧ್ವ ಮಠದಲ್ಲಿ ಅನೇಕ ಮಠಗಳು ಇವೆ. ಆದರೆ ಮಧ್ವ ಸಂಪ್ರದಾಯಕ್ಕೆ ನಮಗೆ ಗುರುಗಳು ಎಂದರೆ ಶ್ರೀ ಮಧ್ವಾಚಾರ್ಯರು. ಈ ಪೂರ್ವಕ್ಕೆ ಅಂದರೆ ಯುಗಗಳು 4: ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗದಲ್ಲಿ ಅಲ್ಲಿ ಬ್ರಹ್ಮದೇವರು, ಹಂಸನಾಮಕ ಪರಮಾತ್ಮರು ಅವರೆಲ್ಲರೂ ಕೂಡ ನಾನಾ ವಿಧವಾದಂತಹ ಪೂಜೆಗಳನ್ನು ಸಲ್ಲಿಸಿದ್ದಾರೆ ಎನ್ನುವಂತಹ ಮಾಹಿತಿಯನ್ನು ಹೇಳುತ್ತಾರೆ. ಅದು ನಿಜ. ಆದರೆ ಈ ಕಲಿಯುಗದಲ್ಲಿ ಈ ಮಧ್ವ ಸಂಪ್ರದಾಯವನ್ನು ಪ್ರಪ್ರಥಮವಾಗಿ ಎತ್ತಿ ಹಿಡಿಯಲು ಅವತರಿಸಿದಂತಹ ಮಹಾನುಭಾವರು ಎಂದರೆ ಅವರು ಶ್ರೀ ಅಚ್ಯುತ ಪ್ರೇಕ್ಷಾಚಾರ್ಯರು ಎಂದು ಸಾಕ್ಷಾತ್ ಹಂಸನಾಮಕ ಪರಮಾತ್ಮನಾದಂತಹ ಆ ಸ್ವಾಮಿಯ ಆದೇಶದ ಮೇರೆಗೆ ಅವತರಿಸಿ ಬಂದಂತಹ ಅವರೇ ಶ್ರೀ ಅಚ್ಯುತ ಪ್ರೇಕ್ಷಾಚಾರ್ಯರು. ಪ್ರಪ್ರಥಮವಾಗಿ ಈ ಮಧ್ವ ಸಂಪ್ರದಾಯವನ್ನು ಎತ್ತಿ ಹಿಡಿಯಲು ಬಂದಂತಹ ಮಹಾನುಭಾವರು ಈ ಕಲಿಯುಗದಲ್ಲಿ ಇವರೇ. ಇವರು ಬಂದು ಮತ್ತು ಹಂಸನಾಮಕ ಪರಮಾತ್ಮನಾದಂತಹ ಶ್ರೀಹರಿಯ ಆದೇಶದ ಮೇರೆಗೆ ಮತ್ತೊಬ್ಬರು ಬರಬೇಕಲ್ಲವೇ? ಅದೇ ಪ್ರಕಾರವಾಗಿ ಬಂದಂತಹ ಮಹನೀಯರು ಅವರು ಯಾರು? ಅವರು ಜನ್ಮ ಎಲ್ಲಿ ತಾಳಿದ್ದರು? ಯಾವ ಇಸ್ವಿನಲ್ಲಿ ಅವರು ಜನ್ಮವನ್ನು ತಾಳಿದ್ದರು ಎಂದರೆ ಕ್ರಿಸ್ತ ಶಕ 1200 ಇಸ್ವಿಯಲ್ಲಿ ಪಾಜಕ ಎನ್ನುವಂತಹ ಪುಟ್ಟ ಕ್ಷೇತ್ರದಲ್ಲಿ ಮಧ್ಯಗೇಹಿಯರು ಮತ್ತು ವೇದವತಿ ಎನ್ನುವಂತಹ ದಂಪತಿಗಳಿಗೆ ಜನ್ಮವಾದಂತಹ ಪುತ್ರನು ಆತನಿಗೆ ವಾಸುದೇವ ಎನ್ನುವಂತಹ ನಾಮಾಂಕಿತರಾಗಿ ಇದ್ದರು. ಅವರಿಗೆ ಚಿಕ್ಕವರಾಗಿದ್ದಾಗೆ ಉಪನಯನ ಶಾಸ್ತ್ರವನ್ನು ಕೂಡ ಮಾಡಿ ಮುಗಿಸಿದ್ದರು. ಅದಾದ ಮೇಲೆ ಅವರು ಏನಾಯಿತು, ಈ ಶ್ರೀ ಅಚ್ಯುತ ಪ್ರೇಕ್ಷಾಚಾರ್ಯರಿಂದ ಸನ್ಯಾಸಾದೀಕ್ಷವನ್ನು ಬಾಲಕರಾಗಿದ್ದಾಗೆ ಅವರು ಪಡೆದು ಮಧ್ವ ಸಂಪ್ರದಾಯವನ್ನು ಎತ್ತಿ ಹಿಡಿಯುತ್ತಾರೆ. ಹೀಗಾಗಿ ಇವರಿಗೆ ಮಧ್ವಾಚಾರ್ಯರು ಎನ್ನುವಂತಹ ನಾಮಕರಣವನ್ನು ಮಾಡಿದರು. ಯಾರು? ಈ ಅಚ್ಯುತ ಪ್ರೇಕ್ಷಾಚಾರ್ಯರು. ಅಲ್ಲಿಂದ ನಮ್ಮ ಮಧ್ವ ಸಂಪ್ರದಾಯ ಹರಡುತ್ತಾ ಇದೆ. ಈ ಮಧ್ವಾಚಾರ್ಯರು ಸರ್ವೇ ಸಾಧಾರಣವಾದಂತಹ ವ್ಯಕ್ತಿಗಳು ಅಲ್ಲ, ಸಾಕ್ಷಾತ್ ದೈವ ಸಂಭೂತರೇ. ಅವರಿಗೆ ಅಭಿನವ ವೇದವ್ಯಾಸರು ಎನ್ನುವಂತಹ ಹೆಸರನ್ನು ಕೂಡ ಪಡೆದಿದ್ದಾರೆ ಶ್ರೀ ಮಧ್ವಾಚಾರ್ಯರು. ವೇದವ್ಯಾಸ ದೇವರು ಬರೆದಿಟ್ಟಂತಹ ಪುರಾಣಗಳು, ಗ್ರಂಥಗಳು, ವೇದಗಳು, ಉಪನಿಷತ್ತುಗಳು ಅವೆಲ್ಲವನ್ನೂ ಕೂಡ ಇವರು ನಮಗೆ ಸಾರಿ ಹೇಳಿದಂತಹ ಮಹಾನುಭಾವರು ಶ್ರೀ 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 ಮಧ್ವಾಚಾರ್ಯ ತೀರ್ಥ ಶ್ರೀಪಾದಂಗಳವರು ವಿಶೇಷವಾಗಿ ಹೇಳಿಕೊಟ್ಟಿದ್ದಾರೆ. ಅಂತಹ ಮಧ್ವ ಸಂಪ್ರದಾಯವನ್ನು ನಾವು ಚಾಚೂ ತಪ್ಪದಂತೆ ಪರಿಪಾಲಿಸಬೇಕಾದಂತಹ ಕರ್ತವ್ಯ ಪ್ರತಿಯೊಂದು ಮಾಧ್ವರು. ಇವರು ಏನು ಮಾಡುತ್ತಾರೆ, ಅನೇಕ ತರಹವಾದಂತಹ ಪುರಾಣಗಳನ್ನು, ವೇದವ್ಯಾಸ ದೇವರು ರಚನೆ ಮಾಡಿಕೊಟ್ಟಂತಹ ಪುರಾಣಗಳನ್ನು ಅರ್ಥಗರ್ಭಿತವಾಗಿ
ಇವರು ವಿಶ್ಲೇಷಣೆಯನ್ನು ಮಾಡಿಕೊಟ್ಟಿದ್ದಾರೆ. ಈ ಪ್ರಕಾರವಾಗಿ ಮಧ್ವ ಸಂಪ್ರದಾಯ ಇರುತ್ತದೆ, ಈ ಪ್ರಕಾರವಾಗಿ ನೀವು ಮಾಡಬೇಕು, ಈ ಪ್ರಕಾರವಾಗಿ ನಡೆದುಕೊಳ್ಳಬೇಕು ಎಂದು ಹೇಳಿದಂತಹ ಮಹಾನುಭಾವರು ಶ್ರೀ ಮಧ್ವಾಚಾರ್ಯರು. ಅವರು ಹೇಳಿದಂತಹ ಮಾತಿನ ಪ್ರಕಾರವೇ ಇಂದು ಎಲ್ಲ ಮಠಾಧೀಶ್ವರರು ಕೂಡ ಅವರ ಮಾತಿನಂತೆ ವರ್ತನೆಯನ್ನು ಸಲ್ಲಿಸುತ್ತಾ ಇದ್ದಾರೆ. ಆದರೆ ಕೆಲವೊಬ್ಬರು ಈ ಗ್ರಂಥಗಳು ಮತ್ತು ಪುರಾಣಗಳು ಏನು ಹೇಳುತ್ತವೆ, ನಮ್ಮ ಮಧ್ವ ಸಂಪ್ರದಾಯ ಅಂದರೆ ಅರ್ಥವೇನು, ಎಲ್ಲೆಲ್ಲಿ ಯಾವ ಯಾವ ಬೃಂದಾವನಗಳು ಇವೆ, ಅಲ್ಲಿರತಕ್ಕಂತಹ ಗುರುಗಳ ಹೆಸರುಗಳು ಏನು ಎನ್ನುವಂತಹ ವಿಷಯವನ್ನು ಯಾಮಾರಿ ಇಲ್ಲಸಲ್ಲದಂತಹ ಗೊಂದಲಕ್ಕೆ ಜನಗಳನ್ನು ಸಿಲುಕಿಸುತ್ತಾ ಇದ್ದಾರೆ. ಕಾರಣ, ಭಗವಂತನ ದೃಷ್ಟಿಯಲ್ಲಿ 4 ವರ್ಣಗಳು. ಚೆನ್ನಾಗಿ ಅರ್ಥವನ್ನು ಮಾಡಿಕೊಳ್ಳಿ. ಭಗವಂತನ ದೃಷ್ಟಿಯಲ್ಲಿ ಆ ಕುಲ ಈ ಕುಲ ಎಂದು ನಾವು ಮಾಡಿಕೊಂಡಿದ್ದೇವೆ. ಆದರೆ ವರ್ಣಗಳು 4: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎನ್ನುವಂತಹ 4 ವರ್ಣಗಳು ಮಾತ್ರ. ಬ್ರಾಹ್ಮಣನಿಗೆ ಏನೆಂದು ಹೇಳಿದ್ದಾನೆ ಸಾಕ್ಷಾತ್ ಭಗವಂತ? ಎಲ್ಲರ ಶ್ರೇಯಸ್ಸನ್ನು ಬಯಸಿ ಪೂಜೆ ಪುನಸ್ಕಾರಗಳನ್ನು ಹವನ ಹೋಮಾದಿಗಳನ್ನು ಮಾಡುತ್ತಾ ಪುರಾಣಗಳ ಶ್ರವಣವನ್ನು ಎಲ್ಲರಿಗೂ ಮಾಡಿಸುತ್ತಾ ಮಧ್ವ ಸಂಪ್ರದಾಯವನ್ನು ಎತ್ತಿ ಹಿಡಿದು ಆ ಸಂಪ್ರದಾಯಕ್ಕೆ ಅನುಗುಣವಾಗಿ ನೀವು ನಡೆದುಕೊಳ್ಳಬೇಕು, ಇದು ನಿಮ್ಮ ಕರ್ತವ್ಯ ಎಂದು ಹೇಳಿದ್ದಾರೆ. ಅದನ್ನು ನಾವು ಚಾಚೂ ತಪ್ಪದಂತೆ ಪರಿಪಾಲಿಸಲೇಬೇಕು ತಾನೆ. ಆದರೆ ಇಲ್ಲಿ ವಿವಾದ ಏನು ಎಂದರೆ, ಅಲ್ಲಿ ಇರತಕ್ಕಂತಹ 9 ನವವೃಂದಾವನಗಳು ಎಂದರೆ 9 ಬೃಂದಾವನಗಳು ಅಲ್ಲಿ ನೆಲೆಸಿವೆ. ಅಲ್ಲಿ ಈ ರಘುವರ್ಯ ತೀರ್ಥರು ಎನ್ನುವಂತಹ ಒಬ್ಬ ಯತಿವರೆಣ್ಯರ ಬೃಂದಾವನವೂ ಇದೆ, ಹೇಳಿದೆ ಈಗ ತಾನೇ ಹೆಸರು. ಆ ರಘುವರ್ಯರ ಬೃಂದಾವನಕ್ಕೆ ಯಾರೋ ಒಬ್ಬ ಮಹಾನುಭಾವ ಬಂದು ಆತನು ಭಕ್ತಿ ಪರವಶನಾಗಿ ಆ ಬೃಂದಾವನಕ್ಕೆ ಪೂಜೆ ಸಲ್ಲಿಸುವಂತಹ ಸಂದರ್ಭದಲ್ಲಿ ಅವರಿಗೆ ಏನಾದರೂ ಆಕಾಶವಾಣಿ ಏನಾದರೂ ನುಡಿತಿತ್ತೋ ಏನೋ, ಅದು ಆ ಗುರುಗಳಿಗೆ ಗೊತ್ತಾಗಬೇಕು. ಏನೆಂದು ಅದನ್ನು ಕೂಡ ಊಹಿಸಿಕೊಳ್ಳೋಣ. ಇದು ಲಿಖಿತ ಪೂರ್ವಕವಾಗಿ ಎಲ್ಲಿಲ್ಲ, ಊಹಿಸಿಕೊಳ್ಳುವುದು. ಏನೆಂದರೆ, ಅಪ್ಪ ನಿನ್ನ ಪೂಜೆಗೆ ನಾನು ತೃಪ್ತರಾಗಿದ್ದೀನಿ, ಆದರೆ ನಮ್ಮ ಗುರುಗಳು ಜಯತೀರ್ಥರು ಈ ಕಾಗಿಣಿ ನೆಲೆ ಎನ್ನುವಂತಹ ಮಳ್ಕೆಡಾದಲ್ಲಿ ನೆಲೆಸಿದ್ದಾರೆ ಎಂದು ಅವರು ಆಕಾಶವಾಣಿಯಿಂದ ನುಡಿದಿರಬಹುದು. ಆದರೆ ಈ ಪುಣ್ಯಾತ್ಮ ಏನೆಂದು ಅರ್ಥ ಮಾಡಿಕೊಂಡಿದ್ದಾನೆ, ಇಲ್ಲಿಲ್ಲ, ಇದು ರಘುವರ್ಯರ ತೀರ್ಥರ ಬೃಂದಾವನವೂ ಅಲ್ಲ, ಇದು ಜಯತೀರ್ಥರ ಬೃಂದಾವನ ಎಂದು ಕಣ್ಣು ಮುಚ್ಚಿಕೊಂಡು, ಏನು ಆತನಿಗೆ ಕೇಳಿಸಿದ್ದೇನು, ಆತ ಹೇಳಿದ್ದೇನು. ಆದರೆ ಇಲ್ಲಿ ಇನ್ನೊಂದು ಪ್ರಸಂಗನೂ ಬರುತ್ತದೆ. ಏನು ಎಂದರೆ, ಸರ್ವೇ ಸಾಧಾರಣವಾಗಿ ಗುರುಗಳು ಯಾವ ಮಾತನ್ನು ನಮಗೆ ಹೇಳುತ್ತಾರೋ ಅದನ್ನು ನಾವು ಚಾಚೂ ತಪ್ಪದಂತೆ ಪರಿಪಾಲಿಸಲೇಬೇಕಾಗುತ್ತದೆ ಎಲ್ಲ ಶಿಷ್ಯಂದರು. ಆದರೆ ಕೆಲವೊಮ್ಮೆ ಆ ಗುರುಗಳು ಕೂಡ ಶಿಷ್ಯಂದರಿಂದ ಸಲಹೆಗಳನ್ನು ಪಡೆಯುತ್ತಾರೆ. ಆ ಪಡೆಯುವಂತಹ ಸಂದರ್ಭದಲ್ಲಿ ಇಂತಹ ಮಹಾನುಭಾವರು ಅವರು ಕೇಳಿಸಿಕೊಂಡಿದ್ದು ಒಂದು, ಬಂದಂತಹ ಮಾಹಿತಿ ಒಂದು, ಅದನ್ನೇ ಉಪದೇಶ ಮಾಡುತ್ತಾರೆ ಅವರ ಗುರುಗಳಿಗೆ. ಏನೆಂದು, ಗುರುಗಳೇ ನನಗೆ ಈ ಪ್ರಕಾರ ಆಗಿರಬಹುದು, ಊಹೆ, ಇದು ಊಹೆ ಮಾತ್ರ. ಗುರುಗಳೇ ಇದು ರಘುವರ್ಯರ ಬೃಂದಾವನವಲ್ಲ, ಇದು ಜಯತೀರ್ಥರ ಬೃಂದಾವನ ಎಂದು ಕಣ್ಣು ಮುಚ್ಚಿ ಹೇಳಿದೊಡನೆ ಆ ಯತೀಶ್ವರರು ಕೂಡ ತಂಡ ತಂಡವಾಗಿ ಮಂತ್ರಾಲಯದಿಂದ ಅನೇಕ ಭಕ್ತ ವೃಂದರನ್ನು ಜಯತೀರ್ಥರ ಬೃಂದಾವನ ನವವೃಂದಾವನ ಗಡ್ಡೆಯಲ್ಲಿ ಇದೆ, ಅಲ್ಲಿ ಹೋಗಿ ಭಜನೆಯನ್ನು ಮಾಡಿ ಎಂದು ಕಳಿಸುತ್ತಾ ಇದ್ದಾರೆ. ಭಜನೆ ಮಾಡಲಿ, ಸಂತೋಷ. ಆದರೆ ಶ್ರೀ 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 ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಅವರು ಮಹಾಜ್ಞಾನಿಗಳು, ಸಕಲ ವೇದ ಶಾಸ್ತ್ರ ಎಲ್ಲವುದನ್ನು ತಿಳಿದಂತಹ ಮಹಾನುಭಾವರು. ಅಂತಹ ಮಹಾನುಭಾವರಿಗೆ ಇವರು ಯಾರೋ ಪುಣ್ಯಾತ್ಮ ಹೇಳಿದ್ದಾನೆ ಈ ಪ್ರಕಾರವಾಗಿ ಎಂದೊಡನೆ
ಆ ಗುರುಗಳಾದರೂ ಸ್ವಲ್ಪ ಯೋಚನೆಯನ್ನು ಮಾಡಬೇಕಾಗಿತ್ತೇನು. ಕಾರಣ ಅವರಿಗೂ ಇತಿಹಾಸಗಳು ಎಲ್ಲವೂ ಚೆನ್ನಾಗಿ ಗೊತ್ತಿದೆ. ಮಳಕೆಡದಲ್ಲೇ ಜಯತೀರ್ಥರ ಬೃಂದಾವನ ಇರುವುದು ಎನ್ನುವಂತಹ ವಿಷಯ ಅವರಿಗೂ ಚೆನ್ನಾಗಿ ಗೊತ್ತು. ಆದರೆ ಕೆಲವೊಂದು ಬಾರಿ ಇಂತಹವರು ಹೇಳಿದಂತಹ ಮಾತುಗಳನ್ನು ಕೂಡ ನಂಬಲೇಬೇಕಾಗುತ್ತದೆ. ಆ ಪ್ರಕಾರವಾಗಿ ಆ ಗುರುಗಳು ಕೂಡ ಇರಬಹುದೇನೋ ಎಂದು ಭಾವಿಸಿರಬಹುದು. ಆದರೆ ಅದು ಸತ್ಯಕ್ಕೆ ದೂರವಾದಂತಹ ಮಾತು. ಕಾರಣ ಜಯತೀರ್ಥರ ಬೃಂದಾವನವು ಇರುವುದು ಈ ಕಾಗಿಣಿ ನೆಲೆ ಮಳಕೆಡದಲ್ಲಿ ಇರತಕ್ಕಂತಹ ಅಲ್ಲೇ ಅವರು ಐಕ್ಯರಾಗಿರುವುದು. ಇನ್ನು ಒಂದು ಇವರಿಗೆ ಈ ಪ್ರಕಾರವಾಗಿ ಮಾತನಾಡುವಂತಹ ವ್ಯಕ್ತಿಗಳಿಗೆ ಕಿವಿ ಮಾತು ಹೇಳುವುದು ಏನೆಂದರೆ, ತಾವು ಇಡೀ ವಿಶ್ವದಲ್ಲಿ ಎಲ್ಲೇ ಹೋದರೂ ಕೂಡ ಜಯತೀರ್ಥರ ಬೃಂದಾವನ ಎಂದೊಡನೆ ಆ ಬೃಂದಾವನದ ಮೇಲೆ ಹಾವಿನ ಚಿಹ್ನೆ ಇದ್ದೇ ಇರುತ್ತದೆ. ಈ ನವವೃಂದಾವನ ಗಡ್ಡೆಯಲ್ಲಿ ವಿತಂಡವಾಗಿ ವಾದಿಸುತ್ತಿರುವಂತಹ ಈ ರಘುವರ್ಯ ತೀರ್ಥ ಶ್ರೀಪಾದಂಗಳವರ ಬೃಂದಾವನವನ್ನು ಜಯತೀರ್ಥರ ಬೃಂದಾವನ ಎಂದು ಹೇಳುತ್ತಾ ಇದ್ದಾರೆ ಎಂದರೆ, ಆ ಬೃಂದಾವನದ ಮೇಲೆ ಹಾವಿನ ಚಿಹ್ನೆ ಏನಾದರೂ ಕಂಡಿದೆಯಾ ಸ್ವಾಮಿ? ಹೇಳಿ, ಕಂಡಿದೆಯಾ? ಇಲ್ಲ ತಾನೇ? ಇಲ್ಲ ಎಂದ ಮೇಲೆ ಯಾವ ಪ್ರಕಾರವಾಗಿ, ಯಾವ ಒಂದು ಆಧಾರದಿಂದ ನೀವು ಇದನ್ನು ಹೇಳುತ್ತಾ ಇದ್ದೀರಿ ಜಯತೀರ್ಥರ ಬೃಂದಾವನ ಎಂದು? ಎಲ್ಲಾದರೂ ನೀವು ವೀಕ್ಷಣೆಯನ್ನು ಮಾಡಿ. ಜಯತೀರ್ಥರ ಬೃಂದಾವನ ಎಂದೊಡನೆ ಆ ಬೃಂದಾವನದ ಮೇಲೆ ಹಾವಿನ ಚಿಹ್ನೆ ಇದ್ದೇ ಇರುತ್ತದೆ, ಪುತ್ಥಳಿ ಇದ್ದೇ ಇರುತ್ತದೆ. ಇದು ಸತ್ಯವಾದಂತಹ ಮಾತು. ಇದು ಕೂಡ ತಿಳಿಯಲಿಲ್ಲವಾ? ಹೇಳಿ, ಇದು ಕೂಡ ತಿಳಿಯಲಿಲ್ಲವೇ? ಸುಮ್ಮನೆ ಹೇಳುವುದಲ್ಲ. ನೀವು ಅತಿ ಭಕ್ತಿ ಪರವಶರಾಗಿ ಪೂಜೆಯನ್ನು ಸಲ್ಲಿಸುತ್ತಾ ಇದ್ದೀರಿ, ಸತ್ಯ, ಒಪ್ಪಿಕೊಳ್ಳುತ್ತೇನೆ. ಎಲ್ಲರೂ ಕೂಡ ಪೂಜೆಯನ್ನು ಸಲ್ಲಿಸಲೇಬೇಕು, ಸಲ್ಲಿಸುತ್ತಾರೆ. ಆದರೆ ನಮ್ಮ ಗುರುಗಳಾದಂತಹ, ಎಲ್ಲರಿಗೂ ಗುರುಗಳಾದಂತಹ ಶ್ರೀ ಮಧ್ವಾಚಾರ್ಯರು ಅವರು ಏನು ಮಾಡಿದರು? ಈ ಒಂದು ಸನ್ಯಾಸ ದೀಕ್ಷವನ್ನು ಅಚ್ಯುತ ಪ್ರೇಕ್ಷಾಚಾರ್ಯರಿಂದ ಪಡೆದ ನಂತರ ಉಡುಪಿಗೆ ಬಂದು ಸಾಕ್ಷಾತ್ ರುಕ್ಮಿಣಿ ಕರಾರ್ಚಿತ ಕಟಗೋಲು ಕೃಷ್ಣದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದು ಅಲ್ಲದೆ, ಅವರು ಸಂಚಾರವನ್ನು ಮಾಡುತ್ತಾ ವಿಶೇಷವಾಗಿ ಈ ಮಧ್ವ ಸಂಪ್ರದಾಯವನ್ನು ಪ್ರಚಾರ ಮಾಡಿದ್ದಾರೆ. ಅಂತಹ ಮಹಾನುಭಾವರು ಇವರು ಏನು ಮಾಡಿದರು? ಒಂದು ರಾಮದೇವರ ವಿಗ್ರಹವನ್ನು ತಯಾರು ಮಾಡಿಸಿದರು. ರಾಮದೇವರ ವಿಗ್ರಹವನ್ನು ತಯಾರು ಮಾಡಿಸಿ ಆ ರಾಮದೇವರಿಗೆ ಆರಾಧನೆಯನ್ನು ಮಾಡುತ್ತಾ ಇದ್ದರು. ಯಾರು? ಈ ಒಂದು ಮಧ್ವಾಚಾರ್ಯರ ಕರಾರ್ಚಿತ ಶ್ರೀ ದಿಗ್ವಿಜಯ ರಾಮದೇವರು ಎಂದು ಕರೆಯಲ್ಪಡುತ್ತದೆ. ದಿಗ್ವಿಜಯ ರಾಮದೇವರಿಗೆ ಪೂಜೆಯನ್ನು ಸಲ್ಲಿಸುತ್ತಾ ಇದ್ದರು. ಕಾಲಕ್ರಮೇಣ ಕಳಿಂಗ ದೇಶ ಎನ್ನುವಂತಹ ಒಂದು ದೇಶವಿದ್ದಿತು. ಆ ದೇಶದಲ್ಲಿ ಸಾಕ್ಷಾತ್ ಬ್ರಹ್ಮದೇವರ ಕರಾರ್ಚಿತ ಶ್ರೀ ಮನ್ಮೂಲ ರಾಮದೇವರು ಹಾಗೂ ಶ್ರೀ ಮೂಲ ಸೀತಾದೇವಿಯ ವಿಗ್ರಹಗಳು, ಪುತ್ಥಳಿಗಳು ಅಲ್ಲಿ ಇವೆ ಎಂದು ತಿಳಿದು ಕಾಲಜ್ಞಾನಿಗಳು, ಕಾರಣ ಇವರಿಗೆ ಎಂತಹ ಹೆಸರು ಬಂದಿದೆ? ಅಭಿನವ ವೇದವ್ಯಾಸರು. ಅಂದರೆ ಸಾಕ್ಷಾತ್ ಭಗವಂತನ ಒಂದು ಅಂಶವೆಂದೇ ಹೇಳಬಹುದು. ಇಂತಹ ಮಧ್ವಾಚಾರ್ಯರು ಅವರು ಅಂದಿಗೂ ಇದ್ದಾರೆ, ಇಂದಿಗೂ ಇದ್ದಾರೆ. ನಮಗೆಲ್ಲರಿಗೂ ಕೂಡ ಪ್ರಚೋದನೆಗಳನ್ನು ಕೊಡುತ್ತಾ ಇದ್ದಾರೆ ಈ ಪ್ರಕಾರವಾಗಿ ಮಾಡಬೇಕು ಎಂದು. ಇವರಿಗೆ ಆ ಕಳಿಂಗ ದೇಶದ ಅರಸನ ಮನೆಯಲ್ಲಿ ಇವೆ ಎಂದು ತಿಳಿದು ಅಲ್ಲಿಗೆ ಹೋಗಿ ಸಾಕ್ಷಾತ್ ಬ್ರಹ್ಮದೇವರ ಕರಾರ್ಚಿತ ಶ್ರೀ ಮನ್ಮೂಲ ರಾಮದೇವರು ಹಾಗೂ ಶ್ರೀ ಮನ್ಮೂಲ ಸೀತಾದೇವಿಯ ಪುತ್ಥಳಿಗಳನ್ನು ತಂದು ಇವರು ಆರಾಧನೆಯನ್ನು ಮಾಡಿ 9 ಪೀಠಗಳನ್ನು, ಅಂದರೆ ಮಠಗಳನ್ನು ಸ್ಥಾಪಿಸಿದರು. ಯಾರು? ಶ್ರೀ ಮಧ್ವಾಚಾರ್ಯ. ಆ ಪ್ರಕಾರವಾಗಿ ಪೀಠಗಳನ್ನು ಸ್ಥಾಪನೆ ಮಾಡಿ ಅವರು ಕೊನೆಗೆ ಬದರಿಕಾಶ್ರಮಕ್ಕೆ ತೆರಳಬೇಕು
ತೆರಳಬೇಕಾಗಿದೆ. ಅವರು ಏನು ಮಾಡಿದರು? ಅದೇ 1280ನೇ ಇಸ್ವಿಯಲ್ಲಿ ಅವರು ಪಾಠ ಪ್ರವಚನವನ್ನು ಮಾಡುತ್ತಾ ಕುಳಿತಂತಹ ಸಂದರ್ಭದಲ್ಲಿ ವಿಶೇಷವಾದಂತಹ ದಿವಾನ್ ದೇವತರೆಲ್ಲರೂ ಕೂಡ ಸಂತೃಪ್ತರಾಗಿ ಪುಷ್ಪವೃಷ್ಟಿಯನ್ನೇ ಧಾರೆ ಮಾಡಿದರು. ಎಷ್ಟೊತ್ತಾದರೂ ಗುರುಗಳ ಆಚೆ ಬರಲಿಲ್ಲ ಎಂದು ಪುಷ್ಪಗಳನ್ನು ತೆಗೆದು ನೋಡಿದಾಗ ಅವರು ಬದರಿಕಾಶ್ರಮದಲ್ಲಿ ಇದ್ದಂತೆ ಕಂಡರು. ಅಂದರೆ ಅದೃಶ್ಯರಾಗಿದ್ದರು ಈ ಒಂದು ಉಡುಪಿ ಕ್ಷೇತ್ರದಿಂದ. ಅವರು ಆ ಅದೃಶ್ಯರಾಗುವ ಮುನ್ನ ಈ ಒಂದು ದಿಗ್ವಿಜಯ ರಾಮದೇವರನ್ನು ಹಾಗೂ ಶ್ರೀ ಮೂಲ ರಾಮದೇವರನ್ನು, ಸೀತಾದೇವಿಯನ್ನು ಅರ್ಚನೆ ಮಾಡುವುದಕ್ಕಾಗಿ ಪ್ರಪ್ರಥಮವಾಗಿ ಯಾರನ್ನು ನಿರ್ಮಾಣ ಮಾಡಿದರು? ಶ್ರೀ ಪದ್ಮನಾಭ ತೀರ್ಥ ಶ್ರೀಪಾದಂಗಳವರನ್ನು ಅವರು ಸನ್ಯಾಸ ದೀಕ್ಷವನ್ನು ಅವರಿಗೆ ಕೊಟ್ಟು ನೀವು ಈ ಮಧ್ವ ಸಂಪ್ರದಾಯವನ್ನು ಮುಂದುವರಿಸಬೇಕು ಎನ್ನುವಂತಹ ಮಾಹಿತಿಯನ್ನು ಕೂಡ ಹೇಳಿದರು. ಈ ಮಧ್ವಾಚಾರ್ಯರ ಬಗ್ಗೆ ಸಾಕ್ಷಾತ್ ಶ್ರೀ ರಾಘವೇಂದ್ರ ಪ್ರಭುಗಳು ಅವರು ಬರೆದಂತಹ ಉಲ್ಲೇಖ ಮಾಡಿದಂತಹ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ವರ್ಣಿಸಿದ್ದಾರೆ. ಏನೆಂದು? ಶ್ರೀ ಮಧ್ವಾಚಾರ್ಯರು ಸಂಸಿದ್ಧ ಸಪ್ತಕೋಟಿ ಮಹಾಮಂತ್ರರಾದ ಯೋಗಿರಾಜರು ಎನ್ನುವಂತಹ ಮಾತನ್ನು ಸಾಕ್ಷಾತ್ ಶ್ರೀ ರಾಘವೇಂದ್ರ ಪ್ರಭುಗಳು ವರ್ಣಿಸಿ ಹೇಳಿದ್ದಾರೆ. ಮಧ್ವಾಚಾರ್ಯರು ಎಂದರೆ ನೋಡಿ, ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ವರ್ಣಿಸಿರುವಂತೆ ಶ್ರೀ ಮಧ್ವಾಚಾರ್ಯರು ಸಂಸಿದ್ಧ ಸಪ್ತಕೋಟಿ ಮಹಾಮಂತ್ರರಾದ ಯೋಗಿ ರಾಜರು ಎನ್ನುವಂತಹ ವಿಷಯವನ್ನು ಕೂಡ ಸಾಕ್ಷಾತ್ ರಾಘವೇಂದ್ರ ಪ್ರಭುಗಳೇ ಉಲ್ಲೇಖ ಮಾಡಿದ್ದಾರೆ ಅವರ ಗ್ರಂಥದಲ್ಲಿ. ಮಹಾನುಭಾವರು ಶ್ರೀ ಮಧ್ವಾಚಾರ್ಯ, ಅದರಲ್ಲಿಯೂ ಮತ್ತು ಅಭಿನವ ವೇದವ್ಯಾಸರು ಅಂದರೆ ಯಾರು? ಸಾಕ್ಷಾತ್ ಭಗವಂತನೇ ವೇದವ್ಯಾಸರ ರೂಪಿಯಾಗಿ ಬಂದಿದ್ದರು. ಅಭಿನವ ವೇದವ್ಯಾಸ ದೇವರು ಎಂದರೆ ಇದಕ್ಕೆ ಪರಮಾರ್ಥ ಏನು? ಇವರು ಕೂಡ ಭಗವಂತನ ಒಂದು ಅಂಶವೇ. ಇವರು ಸನ್ಯಾಸ ದೀಕ್ಷವನ್ನು ಪ್ರಪ್ರಥಮವಾಗಿ ಪದ್ಮನಾಭ ತೀರ್ಥರಿಗೆ ಕೊಟ್ಟು ಅವರಿಗೆ ಹೇಳಿದರು, ನೋಡಪ್ಪ, ನಿಮ್ಮ ನಂತರ ನರಹರಿ ತೀರ್ಥರು ಬರುತ್ತಾರೆ, ನಂತರ ಮಾಧವ ತೀರ್ಥರು ಬರುತ್ತಾರೆ, ಆಮೇಲೆ ಅಕ್ಷೋಭ್ಯ ತೀರ್ಥರು ಬರುತ್ತಾರೆ, ಆಮೇಲೆ ಜಯತೀರ್ಥರು ಬರುತ್ತಾರೆ, ಆಮೇಲೆ ವಿದ್ಯಾಧಿರಾಜ ತೀರ್ಥರು ಬರುತ್ತಾರೆ, ಆಮೇಲೆ ಕವೀಂದ್ರ ತೀರ್ಥರು ಬರುತ್ತಾರೆ, ಆಮೇಲೆ ವಾಗೀಶ ತೀರ್ಥರು ಬರುತ್ತಾರೆ, ಆಮೇಲೆ ಶ್ರೀ ರಾಮಚಂದ್ರ ತೀರ್ಥರು ಬರುತ್ತಾರೆ, ವಿದ್ಯಾಧೀಶ ತೀರ್ಥರು ಬರುತ್ತಾರೆ, ನಂತರ ರಘುನಾಥ ತೀರ್ಥರು ಬರುತ್ತಾರೆ, ಅದಾದ ಮೇಲೆ ರಘುವರ್ಯ ತೀರ್ಥರು ಬರುತ್ತಾರೆ ಎಂದು ಸಾಕ್ಷಾತ್ತು ಶ್ರೀ ಮಧ್ವಾಚಾರ್ಯರೇ ಉಪದೇಶವನ್ನು ಮಾಡಿದ್ದಾರೆ. ಯಾರಿಗೆ? ಪದ್ಮನಾಭ ತೀರ್ಥ ಶ್ರೀಪಾದಂಗಳವರಿಗೆ. ಇಂತಿಂತಹ ಯತಿಗಳು ಬರುತ್ತಾರೆ, ಅವರು ಇಂತಹ ಜಾಗದಲ್ಲೇ ನೀವು ಸೂಚನೆಯನ್ನು ಕೊಡಬೇಕು. ನಿಮ್ಮ ಪೀಳಿಗೆ ಆದ ನಂತರ ನೆಕ್ಸ್ಟ್ ಯಾರು ಬರುತ್ತಾರೋ ಅವರಿಗೆ ಹೇಳಬೇಕು, ನೀವು ಇಂತಹ ಜಾಗದಲ್ಲೇ ಬೃಂದಾವನಸ್ಥರಾಗಬೇಕು ಎಂದು. ಆ ಪ್ರಕಾರವಾಗಿ ಸಾಕ್ಷಾತ್ ಮಧ್ವಾಚಾರ್ಯರೇ ಈ ಒಂದು ರಘುವರ್ಯ ತೀರ್ಥರಿಗೆ ನವವೃಂದಾವನ ಗಡ್ಡೆಯಲ್ಲೇ ನೀವು ಐಕ್ಯರಾಗಬೇಕು ಎಂದು ಹೇಳಿದ ಮೇಲೆ ಅಂತಹ ಬೃಂದಾವನವನ್ನು ಹಿಡಿದುಕೊಂಡು ಇಲ್ಲ ಇದು ರಘುವರ್ಯರದು ಅಲ್ಲ, ಇದು ಈ ಜಯತೀರ್ಥರದು ಎಂದು ಉಲ್ಲೇಖ ಮಾಡುತ್ತಾ ಇದ್ದಾರೆ ಅಥವಾ ಸಂಬೋಧನೆಯನ್ನು ಮಾಡುತ್ತಾ ಇದ್ದಾರೆ ಎಂದರೆ ಇದು ಈ ಮಧ್ವಾಚಾರ್ಯರಿಗೆ ನಾವು ಎಷ್ಟು ಗೌರವವನ್ನು ಸಲ್ಲಿಸುತ್ತಾ ಇದ್ದೀವಿ ಎನ್ನುವಂತಹ ವಿಷಯವನ್ನು ಒಮ್ಮೆ ಆಲೋಚನೆಯನ್ನು ಮಾಡಿಕೊಂಡರೆ ಚೆನ್ನಾಗಿರುತ್ತದೆ. ಕಾರಣ ಏನು ಎಂದರೆ ಇಲ್ಲಿ ಆ ನವವೃಂದಾವನಗಳಲ್ಲಿ ಕೂಡ ಇನ್ನೂ ವಿಶೇಷವಾದಂತಹ ಮಾಹಿತಿ ಎಂದರೆ ಶ್ರೀ ಪದ್ಮನಾಭ ತೀರ್ಥ ಶ್ರೀಪಾದಂಗಳವರು ಹಾಗೂ ಶ್ರೀ ಕವೀಂದ್ರ ತೀರ್ಥ ಶ್ರೀಪಾದಂಗಳವರು ಮತ್ತು ಶ್ರೀ ವಾಗೀಶ ತೀರ್ಥ ಶ್ರೀಪಾದಂಗಳವರು ಈ ಮೂರೂ ಬೃಂದಾವನಗಳಿಗೆ ಶ್ರೀ ಮಧುತ್ತರಾದಿ ಮಠದ ಪರಂಪರೆಯಲ್ಲಿ ಬರತಕ್ಕಂತಹ ಯತಿವರೆಣ್ಯರು ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಪರಂಪರೆಯಲ್ಲಿ ಬರುತ್ತಿರುವಂತಹ ಯತಿವರೆಣ್ಯರು ಪೂಜೆಯನ್ನು ಸಲ್ಲಿಸುತ್ತಾರೆ. ಇದು ಅನಾದಿ ಕಾಲದಿಂದನೂ ಬಂದಿದೆ. ಇದು ನಿನ್ನೆ ಮೊನ್ನೆ ಬಂದಂತಹ ವಿಷಯವಲ್ಲ.
ಅನಾದಿ ಕಾಲದಿಂದ ಕೂಡ ಈ ಮೂರು ಬೃಂದಾವನಗಳಿಗೆ ವಿಶೇಷವಾದಂತಹ ಅಂದರೆ ಅವರ ಆರಾಧನೆಯನ್ನು ಮಾಡುತ್ತಾರೆ. ಮಿಕ್ಕ ಎಲ್ಲಾ ಬೃಂದಾವನಗಳಿಗೂ ಕೂಡ ಅಭಿಷೇಕವನ್ನು ಮಾಡುತ್ತಾರೆ ಕಣ್ರಿ. ಮತ್ತು ಅವರಿಗೆ ಬಿಡುತ್ತಾರೆ ಎನ್ನುವಂತಹ ಭಾವನೆಗೆ ಒಳಗಾಗಬೇಡಿ. ಅಲ್ಲಿ ಇರತಕ್ಕಂಥ 9 ಬೃಂದಾವನಗಳಿಗೆ ಕೂಡ ಅಭಿಷೇಕ ಹಸ್ತೋದಕವನ್ನು ಮಾಡೇ ಮಾಡುತ್ತಾರೆ. ಆದರೆ ವಿಶೇಷವಾಗಿ ಇವರಿಗೆ ಆರಾಧನೆಯನ್ನು ಮಾಡುತ್ತಾರೆ ಎರಡೂ ಮಠದವರು. ಆ ಪ್ರಕಾರವಾಗಿ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಮತ್ತು ಇನ್ನೂ ಒಂದು ವ್ಯತ್ಯಾಸವಿದೆ. ಏನು ಎಂದರೆ ಈ ಶ್ರೀ ರಘುವರ್ಯ ತೀರ್ಥ ಶ್ರೀಪಾದಂಗಳವರ ಬೃಂದಾವನಕ್ಕೆ ಉತ್ತರಾದಿ ಮಠದವರೇ ಆರಾಧನೆಯನ್ನು ಮಾಡುತ್ತಾ ಬರುತ್ತಾ ಇದ್ದಾರೆ. ಇದು ಇಂದಿನಿಂದ ಅಲ್ಲ, ಅನಾದಿ ಕಾಲದಿಂದನೂ. ಮತ್ತು ಈ ರಾಘವೇಂದ್ರ ಸ್ವಾಮಿಗಳ ಮಠಾಧೀಶರು ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರ ಬೃಂದಾವನಕ್ಕೆ ಅವರು ವಿಶೇಷವಾದಂತಹ ಆರಾಧನೆಯನ್ನು ಅವರು ಸಲ್ಲಿಸುತ್ತಾ ಇದ್ದಾರೆ. ಈ ಪ್ರಕಾರವಾಗಿ ಇರುವಂತಹ ಸಂದರ್ಭದಲ್ಲಿ ಇಲ್ಲ ಸಲ್ಲದಂತಹ ಊಹಾಪೋಹದ ಮಾತುಗಳು, ದೈವಚಿಂತಕರೇ ನಿಜ, ದೈವಚಿಂತಕರು ವಿಶೇಷವಾಗಿ ಗುರುಗಳಲ್ಲಿ ಭಕ್ತಿ ಭಾವನೆಯನ್ನು ಇಟ್ಟುಕೊಂಡಂತಹ ಮಹಾನುಭಾವರೇ ಸತ್ಯ, ಇಲ್ಲ ಎಂದು ನಾನು ಹೇಳ್ತಾ ಇಲ್ಲ. ಆದರೆ ನಮ್ಮ ಗುರುಗಳಿಗೆ ನಾವು ಏನಾದರೂ ಹೇಳಬೇಕಾದಾಗ ನಡೆದಂತಹ ಘಟನೆ ಏನು, ಎಲ್ಲಿ ಯಾವ ಪ್ರಕಾರವಾಗಿ ಉಲ್ಲೇಖವಾಗಿದೆ, ನಾನು ಏನನ್ನು ಕಂಡಿದ್ದೇನೆ, ಏನನ್ನು ಅರಿತಿದ್ದೇನೆ, ಅಥವಾ ಆಕಾಶವಾಣಿಯಿಂದ ಏನಾದರೂ ಮಾತು ಬಂದಿದ್ದರೆ ಅದು ಯಾವ ಪ್ರಕಾರವಾಗಿ ಕೇಳಿ ಬಂದಿತ್ತು ಎಂದು ವಿವರವಾಗಿ ವರ್ಣಿಸಿ ಹೇಳಬೇಕೇ ಹೊರತಾಗಿ ಗುರುಗಳ ನಂಬಿಕೆಯನ್ನು ಇಟ್ಟಿರ್ತಾರೆ ಕಣ್ರಿ. ಈಗ ಶ್ರೀ 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 ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ವಿಶೇಷವಾದಂತಹ ಎಲ್ಲರ ಮೇಲೆ ಕೂಡ ಕರುಣೆಯನ್ನು ತೋರುತ್ತಾ ಹಸನ್ಮುಖದಿಂದ ಎಲ್ಲರನ್ನೂ ಕೂಡ ಅವರು ವಿಶೇಷವಾಗಿ ತಾವು ವೀಕ್ಷಣೆಯನ್ನು ಮಾಡಿರುತ್ತೀರಿ. ಅವರು ಧ್ಯಾನಾಮಗ್ನರಾಗಿ ಕೂತಂತಹ ಸಂದರ್ಭದಲ್ಲಿ ಕೂಡ ಜಪದ ಮಣಿಯನ್ನು ಎಣಿಸುತ್ತಾ ಕೂತಿರುವಂತಹ ಸಂದರ್ಭದಲ್ಲಿ ಅನೇಕ ಭಕ್ತಾದಿಗಳು ಬಂದಿದ್ದಾರೆ ಎಂದರೆ ಅವರನ್ನು ಅಲ್ಲಿಂದಲೇ ಅವರಿಗೆ ಆಶೀರ್ವಚನವನ್ನು ಕೂಡ ಮಾಡುತ್ತಾರೆ. ಮನಸ್ಸಿನಲ್ಲೇ ಪ್ರಗಾಢವಾದಂತಹ ಧ್ಯಾನಾಸಕ್ತರಾಗಿ ಅವರಿಗೆ ಆಶೀರ್ವಚನವನ್ನು ಕೂಡ ಮಾಡುತ್ತಾರೆ. ಅಂತಹ ಮಹಾನುಭಾವರಿಗೆ ಇಂತಹ ಇಲ್ಲ ಸಲ್ಲದಂತಹ ವಿವಾದವನ್ನು ತರತಕ್ಕಂತಹ ಮಾತನ್ನು ಹೇಳಿ ಅವರ ಬಾಯಿಯಿಂದ ಕೂಡ ಇಂತಹ ಮಾತುಗಳು ಬರುವಂತೆ ಮಾಡ್ತಾ ಇದ್ದಾರೆ ಎಂದರೆ ಇದಕ್ಕೆ ಏನಾದರೂ ಅರ್ಥವಿದೆಯಾ? ಗುರುಗಳು ನಂಬುತ್ತಾರೆ ಕಣ್ರಿ, ಕಾರಣ ವಿಶ್ವಾಸವನ್ನು ಇಟ್ಟಿರುತ್ತಾರೆ. ಆ ವಿಶ್ವಾಸಕ್ಕೆ ಆ ಗುರುಗಳಿಗೆ ನೀವು ದ್ರೋಹವನ್ನು ಬಗೆದಂತೆ ಆಯಿತು. ಈಗ ನಾವು ನಮ್ಮ ಗುರುಗಳಿಗೆ ಏನಾದರೂ ಹೇಳ್ತಾ ಇದ್ದೇವೆ ಅಂದರೆ ನಿಜಾಂಶವನ್ನು ಹೇಳಬೇಕು. ಗುರುಗಳೇ, ನಾನು ಈಗ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಆಕಾಶವಾಣಿಯಿಂದ ಇಂತಹ ಮಾತು ನನಗೆ ಕೇಳಿಸಿತು, ಆ ಪ್ರಕಾರವಾಗಿ ನಿಜಾಂಶವನ್ನು ಹೇಳಿ. ಆಗ ನಿಮ್ಮನ್ನು ಅವರು ನಂಬಿದ್ದಾರೆ, ಆದ ಕಾರಣ ನಾನು ಏನು ಹೇಳಿದರೂ ನಡೆಯುತ್ತೆ ಎಂದು ಹೇಳಿದರೆ ಅವರನ್ನು ಏನೆಂದು ಕರೆಯಬೇಕು? ಕಿಡಿಗೇಡಿಗಳು ಎಂದು ಕರೆಯಬೇಕಾಗುತ್ತದೆ. ಅದೇ ಪ್ರಕಾರವಾಗಿ ಇಲ್ಲಿ ಆಗಿದೆ. ಈ ಶ್ರೀ ರಘುವರ್ಯ ತೀರ್ಥ ಶ್ರೀಪಾದಂಗಳವರ ಬೃಂದಾವನವನ್ನು ಇಲ್ಲ ಅದು ಜಯತೀರ್ಥರ ಬೃಂದಾವನ ಎಂದು ಹೇಳುತ್ತಾ ಇದ್ದಾರೆ ಎಂದರೆ ಇದು ಎಷ್ಟರ ಮಟ್ಟಿಗೆ ಅರ್ಥಗರ್ಭಿತವಾಗಿದೆ? ಇದನ್ನೇ ಪ್ರಶ್ನವರು ನಾವೆಲ್ಲರೂ ಕೇಳಿದ್ದೇವೆ. ಇಂತಹ ಗಲಾಟೆಗಳು ಎಂದಿಗೆ ಕಡಿಮೆ ಆಗುತ್ತವೆ ಎಂದು ಕೇಳಿದಾಗ ಆಗ ಈ ಶ್ರೀಯುತ ಗೋಪಿನಾಥ್ ಆಚಾರ್ಯ ಅವರು ಚೆನ್ನಾಗಿ ಉತ್ತರವನ್ನು ಕೊಟ್ಟರು. ಅಪ್ಪ, ಈ ಜಗಳವು ಎಲ್ಲಿಂದ ಉತ್ಪನ್ನವಾಗಿದೆಯೋ ಅಲ್ಲೇ ಬಗೆಹರಿಸಬೇಕು. ಕಾರಣ ಉತ್ಪನ್ನ ಮಾಡಿದಂತಹ ವ್ಯಕ್ತಿಗಳು ಯಾರು? ಎಲ್ಲಿ ಬೆಂಕಿ ಹತ್ತಿಕೊಂಡಿದೆಯೋ ಅಲ್ಲಿ ನೀರನ್ನು ಹಾಕಬೇಕೇ ಹೊರತಾಗಿ ಬೆಂಕಿ ಒಂದು ಕಡೆಗೆ ಹತ್ತಿಕೊಂಡು ಮತ್ತೊಂದು ಕಡೆಗೆ ನೀರನ್ನು ಹಾಕಿದರೆ ಬರತಕ್ಕಂತಹ ಲಾಭವಾದರೂ ಏನಿದೆ? ಏನೂ ಇಲ್ಲ. ಹೀಗಾಗಿ ನಾವು ಮಧ್ವ ಸಂಪ್ರದಾಯವನ್ನು ಚಾಚೂ ತಪ್ಪದಂತೆ ಪರಿಪಾಲಿಸುತ್ತೇವೆ. ಇದರಲ್ಲಿ ನೋ ಕಾಂಪ್ರಮೈಸ್ ಎಂದು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಕಾರಣ ತಾವು ವೀಕ್ಷಣೆಯನ್ನು ಕೂಡ ಮಾಡಿದ್ದೀರಿ. ಅಷ್ಟು ಅವರ ಅತ್ಯದ್ಭುತವಾಗಿ ಹೇಳಿದ ನಂತರ ಮತ್ತು ಅಲ್ಲಿ ಈ ಉತ್ತರಾದಿ ಮಠದ ಪ್ರಧಾನ ಅರ್ಚಕರಾದಂತಹ ಶ್ರೀಯುತ ಆನಂದಾಚಾರ್ಯರು ಕೂಡ ಉಪಸ್ಥಿತರಿದ್ದು ಅವರು ಕೂಡ ಹೇಳಿದರು.
ಅವರು ಸ್ಪಷ್ಟಭರಿತವಾಗಿ ಹೇಳಿದರು, ಇಲ್ಲ, ಜಯತೀರ್ಥರ ಬೃಂದಾವನ ಇರುವುದು ಅದು ಮಳಕೆಡದಲ್ಲಿ, ಅದು ಉತ್ತರಾದಿ ಮಠದ ಪರಂಪರೆಯಲ್ಲೇ ಬರುತ್ತದೆ. ಆದರೆ ಇಲ್ಲಿ ಇರತಕ್ಕಂತಹ ಈ ಬೃಂದಾವನವು ಮಾತ್ರ ಶ್ರೀ ರಘುವರ್ಯ ತೀರ್ಥರ ಬೃಂದಾವನ. ಇದು ಉಲ್ಲೇಖ ಸಮೇತವಾಗಿ ಇದೆ. ಪೂರ್ವಿಕರು ನಮಗೆ ಶ್ರೀ ಮಧ್ವಾಚಾರ್ಯರೇ ಪರಂಪರೆ ಈ ಪ್ರಕಾರವಾಗಿ ಬರುತ್ತದೆ ಎಂದು ಹೇಳಿದ ಮೇಲೆ ಮಧ್ವಾಚಾರ್ಯರಿಗೆ ಮಿಂಚಿದಂತಹ ಮಾತುಗಳನ್ನು ಹೇಳುವಂತಹ ವ್ಯಕ್ತಿಗಳು ಯಾರಿದ್ದಾರೆ? ಅವರ ಮಾತುಗಳನ್ನು ತಿರಸ್ಕಾರ ಮಾಡಿದಂತೆ ಆಗುತ್ತದೆ. ಆ ಪ್ರಕಾರವಾಗಿ ಎಂದಿಗೂ ಮಾಡುವಂತಹ ಯತ್ನಕ್ಕೆ ಯಾರೂ ಪಾತ್ರರಾಗಬೇಡಿ. ಕಾರಣ ಗುರುಗಳು ನಮಗೆ ಹೇಳುತ್ತಾ ಇದ್ದಾರೆ ಎಂದರೆ ಆ ಗುರುಗಳ ಮಾತುಗಳನ್ನು ಆಲಿಸಿ ನಾವು ಚಾಚೂ ತಪ್ಪದಂತೆ ನಾವು ಪರಿಪಾಲಿಸಲೇಬೇಕು. ನೀವು ಸುಳ್ಳು ಸುದ್ದಿಗಳನ್ನು ಹರಡಿಸುವುದು ಅಲ್ಲದೆ ಗುರುಗಳ ಘನತೆಗೆ ಯಾತಕ್ಕೆ ಅಗೌರವವನ್ನು ತಂದುತ್ತೀರಿ? ಅಗೌರವವನ್ನು ತಂದಂತೆ ಆಗುತ್ತದೆ. ಕಾರಣ ನಿಮ್ಮನ್ನು ನಂಬಿದ್ದಾರೆ ಸ್ವಾಮಿ. ನಿಮ್ಮನ್ನು ನಂಬಿ ಆ ಗುರುಗಳು ಕೂಡ ಇರಬಹುದೇನೋ ಎಂದು ಪಾಪ ಅವರು ಹೇಳಿರಬಹುದು. ಹೌದು, ಇದು ರಘುವರಿಯರದಲ್ಲ, ಜಯತೀರ್ಥರದೇ ಎಂದು. ಕಾರಣ ನಿಮ್ಮ ಮಾತನ್ನು ನಂಬಿಕೊಂಡು ನಿಮ್ಮ ಮೇಲೆ ಅವರಿಟ್ಟಂತಹ ವಿಶ್ವಾಸಕ್ಕೆ ತಾವು ತೋರಿದಂತಹ ಅಗಾಧವಾದಂತಹ ಗುಂಡಿ ಇದು. ಆ ಪ್ರಕಾರವಾಗಿ ಯತಿವರೇಣ್ಯರಿಗೆ ಮಹಾನುಭಾವರು ಅವರು ಎಂಥ ವೇದ ಶಾಸ್ತ್ರ ಉಪನಿಷತ್ತುಗಳು ಎಲ್ಲವುದನ್ನು ಕರಗತ ಮಾಡಿ ಕುಡಿದಂತಹ ಮಹಾನುಭಾವರು ಶ್ರೀ 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 ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು. ರಾಯರ ಮಠದಲ್ಲಿ ಇಂದಿಗೂ ವಿಶೇಷವಾದಂತಹ ಅಲ್ಲ ಕಣ್ರಿ, ನೀವು ಅರ್ಥ ಮಾಡಿಕೊಳ್ಳಿ. ಅವರು ಬೃಂದಾವನಕ್ಕೆ ಮಂಗಳಾರತಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಪುಷ್ಪವು ಹಾಗೆ ಉದುರುತ್ತದೆ ಎಂದರೆ ಎಷ್ಟು ಭಕ್ತಿ ಪರಾಕಾಷ್ಠ ಅವರಲ್ಲಿ ಇದೆ. ಇದನ್ನು ಕೂಡ ಅರ್ಥವನ್ನು ಮಾಡಿಕೊಳ್ಳಿ. ಅಂತಹ ಗುರುಗಳಿಗೆ ಇಲ್ಲಸಲ್ಲದಂತಹ ವಾದ ವಿವಾದಗಳು ತಕ್ಕಂತಹ ಇಂತಹ ಉಪದೇಶವನ್ನು ಮಾಡಿ ಅವರ ಬಾಯಿಂದ ಅನುಭವಿಸುತ್ತೀರಿ ಎಂದರೆ ನಿಮಗೆ ಎಂತಹ ನರಕ ಕಾದಿದೆ ಹೇಳಿ? ಎಂತಹ ನರಕ ಕಾದಿದೆ? ಅಂತಹ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಮಂಗಳಾರತಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರ ಭಕ್ತಿ ಪರಾಕಾಷ್ಠಕ್ಕೆ ಮೆಚ್ಚಿದಂತಹ ರಾಘವೇಂದ್ರ ಪ್ರಭುಗಳು ಪುಷ್ಪಮಾಲೆಯನ್ನೇ ಕೊಡುತ್ತಾ ಇದ್ದಾರೆ, ತುಳಸಿ ಮಾಲೆಯನ್ನೂ ಕೊಡುತ್ತಾ ಇದ್ದಾರೆ. ತಾವು ವೀಕ್ಷಣೆಯನ್ನು ಮಾಡುತ್ತಾ ಇದ್ದೀರಿ. ಅಂತಹ ಗುರುಗಳಿಗೆ ಇಲ್ಲಸಲ್ಲದಂತಹ ಪ್ರಚೋದನೆಯನ್ನು ತುಂಬುತ್ತಾ ಇಂತಹ ಇಲ್ಲಸಲ್ಲದಂತಹ ಮಾತುಗಳನ್ನು ಹೇಳಿ ಅವರನ್ನು ಕೂಡ ದಾರಿ ತಪ್ಪಿಸುವಂತಹ ಯತ್ನಕ್ಕೆ ಪಾತ್ರರಾಗುವಂತಹ ಕಾರ್ಯವನ್ನು ಎಂದಿಗೂ ಮಾಡಬೇಕು, ಯಾರೂ ಮಾಡಬಾರದು. ಕಾರಣ ನಮಗೆ ಮಧ್ವಾಚಾರ್ಯರು ಎಷ್ಟು ಸ್ಪಷ್ಟಭರಿತವಾಗಿ ಉಲ್ಲೇಖವನ್ನು ಮಾಡಿಕೊಟ್ಟಿದ್ದಾರೆ. ಅವರು ಬರೆದಂತಹ ಗ್ರಂಥಗಳಿಗೆ ವಿಶೇಷವಾದಂತಹ ಒಂದು ಹೆಸರನ್ನು ಕೂಡ ಕೊಟ್ಟಿದ್ದಾರೆ, ಸರ್ವಮೂಲ ಗ್ರಂಥ ಎಂದು. ಸರ್ವಮೂಲ ಗ್ರಂಥಗಳು ನಿಮಗೆ ಯಾವುದು ಪ್ರಶ್ನೆ ಬೇಕು ಎಲ್ಲವುದಕ್ಕೂ ಕೂಡ ಉತ್ತರವನ್ನು ಕೊಡತಕ್ಕಂತ ಮಹಾನುಭಾವ ಉತ್ತರವನ್ನು ಕೊಟ್ಟೇ ಕೊಡುತ್ತೆ. ಅಂತಹ ಗ್ರಂಥಗಳನ್ನು ರಚನೆ ಮಾಡಿದಂತಹ ಶ್ರೀ ಮಧ್ವಾಚಾರ್ಯರಿಗೆ ಅವಮಾನ ಮಾಡಿದಂತೆ ಆಗುತ್ತದೆ. ಇಂತಹ ಇಲ್ಲಸಲ್ಲದಂತಹ ಪ್ರಚೋದನೆಗಳನ್ನು ತುಂಬಿದರೆ ಜನಗಳು ಗೊಂದಲಮಯವಾದರೆ ಏನಾಗುತ್ತದೆ ಪರಿಣಾಮ? ಅರ್ಥವನ್ನು ಮಾಡಿಕೊಳ್ಳಿ. ಕಾರಣ ನಾನು ಈ ಮಾತನ್ನು ಕೂಡ ಹೇಳಲು ನಾನು ತೆರಳಿದಂತಹ ಸಂದರ್ಭದಲ್ಲಿ ನನ್ನ ಕೆಮರಾ ಬ್ಯಾಗ್ ಅನ್ನು ಇಡಲು ಒಂದು ಕೊಠಡಿಗೆ ತೆರಳಿದೆ, ವಾಚ್ಮ್ಯಾನ್ ಕೊಠಡಿಗೆ ತೆರಳಿದೆ. ತೆರಳಿದಂತಹ ಸಂದರ್ಭದಲ್ಲಿ ಆ ವಾಚ್ಮ್ಯಾನ್ ಹೇಳ್ತಾ ಇದ್ದಾನೆ, ಕಣ್ರಿ, ಇದು ಉತ್ತರಾದಿ ಮಠದ್ದಲ್ಲ, ರಾಯರ ಮಠದ್ದು, ನೀವಿಲ್ಲಿ ಇಡಬಾರದು. ಅಯ್ಯೋ ಸ್ವಾಮಿ, ಇದು ಏನು ಕತೆ ಕಣ್ರಿ? ನಾನು ಹೇಳಿದೆ, ಅಪ್ಪ, ನಾನು ಉತ್ತರಾದಿ ಮಠ ರಾಯರ ಮಠ ಎನ್ನುವಂತಹ ಭೇದಾಭಿಪ್ರಾಯದಿಂದ ನಾನು ಬಂದಿಲ್ಲ. ನಾನು ಒಂದು ಪತ್ರಕರ್ತನಾಗಿ ನಾನು ಬಂದಿದ್ದೇನೆ. ಹೀಗಾಗಿ ನಾನು ಬ್ಯಾಗ್ ಅನ್ನು ಇಲ್ಲೇ ಇಡುತ್ತೇನೆ ಎಂದು ಅಲ್ಲೇ ಇಟ್ಟೆ. ಅಲ್ಲ ಕಣ್ರಿ, ಅಂತಹ ವಾಚ್ಮ್ಯಾನ್ ರಲ್ಲಿ ಕೂಡ ನೀವು ಈ ಪ್ರಕಾರವಾದಂತಹ ಪ್ರಚೋದನೆಯನ್ನು ತುಂಬುತ್ತಾ ಇದ್ದೀರಿ ಅಂದರೆ ಇದಕ್ಕೆ ಹೊಣೆಗಾರರು ಯಾರು? ಯಾತಕ್ಕಾಗಿ ಬರ್ತಾ ಇದೆ ಇಂತಹ ಭಿನ್ನಾಭಿಪ್ರಾಯಗಳು? ಯಾಕೆ ಉತ್ತರಾದಿ ಮಠದವರು ರಾಘವೇಂದ್ರ ಸ್ವಾಮಿಗಳನ್ನು ಆರಾಧನೆ ಮಾಡುವುದಿಲ್ಲವೇ? ಹೇಳಿ, ಮಾಡುವುದಿಲ್ಲವೇ? ರಾಯರು ನೆನೆದವರ ಮನದಲ್ಲೇ ಇದ್ದಾರೆ. ಅಂತಹ ಮಹಾನುಭಾವರು, ಅಂತಹ ಕ್ಷೇತ್ರದಲ್ಲಿ ಇರತಕ್ಕಂತಹ ಅಂತಹ ಗುರುಗಳು
ಸುಷುಮಿಂತಿತ್ ಶ್ರೀಪಾದಂಗಳವರು ಹಾಗೂ ಸುಬುಧಿಯಂತಿತ್ ಶ್ರೀಪಾದಂಗಳವರು ಎಂತಹ ಮಹಾನುಭಾವರು, ಉನ್ನತವಾದಂತಹ ಅವರು ವಿಶೇಷವಾಗಿ ಅವರು ಜಪವನ್ನು ಮಾಡುವಂತಹ ಸಂದರ್ಭದಲ್ಲಿ ಭಕ್ತಾದಿಗಳು ಬಂದಿದ್ದಾರೆ ಎಂದರೆ ಅವರು ಕೂತ ಜಾಗದಿಂದಲೇ ಅವರಿಗೆ ಆಶೀರ್ವಚನವನ್ನು ಮಾಡುತ್ತಾರೆ. ಅಂತಹ ಮಹಾನುಭಾವರಂತಹ ಅಂತಹ ಗುರುಗಳಿಗೆ ಇಲ್ಲ ಸಲ್ಲದಂತಹ ಮಾತುಗಳನ್ನು ಹೇಳಿ ಅವರ ಬಾಯಿಯಿಂದ ಕೂಡ ಇದೇ ಪ್ರಕಾರವಾದಂತಹ ಮಾತು ಬರುವಂತೆ ಮಾಡಿದಂತಹ ನಿಮಗೆ ಭಗವಂತನೇ ಬುದ್ಧಿ ಕೊಡಬೇಕು. ಸಾಕ್ಷಾತ್ತು ಈ ಮಧ್ವಾಚಾರ್ಯರೇ ಬುದ್ಧಿಯನ್ನು ಕೊಡಬೇಕು. ಕೊಟ್ಟು ಎಲ್ಲಿ ಯಾವ ಮಾತನ್ನು ಮಾತನಾಡಬೇಕು ಎನ್ನುವಂತ ಪರಿಜ್ಞಾನವನ್ನು ಕೊಡಲಿ ಎಂದು ನಾವು ಗುರುಗಳ ಪಾದಾರವಿಂದಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇವೆ. ಕಾರಣ ಇಲ್ಲ ಸಲ್ಲದಂತಹ ಜಗಳವಾಡುವಂತಹ ಪ್ರಸಂಗಗಳು, ಇಲ್ಲ ಸಲ್ಲದಂತಹ ಮಾತುಗಳು ನಾವು ಎಂದಿಗೂ ಮಾತನಾಡಬಾರದು. ನಾವು ಮತ್ತೊಬ್ಬರಿಗೆ ಹಿತೈಷಿಗಳಾಗೇ ಇರಬೇಕು, ಮತ್ತೊಬ್ಬರ ಹಿತವನ್ನೇ ಬಯಸಬೇಕು. ಇದ್ದದ್ದು ಇದ್ದ ಹಾಗೆ ಯಾವ ಪ್ರಕಾರವಾಗಿ ನಮಗೆ ಮಧ್ವಾಚಾರ್ಯರು ಉಲ್ಲೇಖ ಮಾಡಿಕೊಟ್ಟಿದ್ದಾರೋ ಅದನ್ನೇ ಚಾಚೂ ತಪ್ಪದಂತೆ ನಾವು ಪರಿಪಾಲಿಸಲೇಬೇಕು. ಯಾರೋ ದಾರಿದ್ದಕ್ಕೆ ಹೋಗೋ ದಾಸಯ್ಯ ಏನೋ ಹೇಳ್ತಾನೆ ಎಂದರೆ ರಾಮನನ್ನು ಕೃಷ್ಣ, ಕೃಷ್ಣನನ್ನು ರಾಮ ಎಂದು ಕರೆಯುತ್ತೇನೆ ಎಂದರೆ ಏನಾದರೂ ಅರ್ಥವಿದೆಯಾ? ಅರ್ಥವೇ ಇಲ್ಲ. ಆ ಪ್ರಕಾರವಾಗಿ ಸಂಬೋಧನೆಯನ್ನು ಮಾಡುವಂತ ಯತ್ನಕ್ಕೆ ಯಾರೂ ಪಾತ್ರರಾಗಿರಬಾರದು. ಎಲ್ಲ ಮಾಧ್ವರು ಒಂದೇ, ಮಠಗಳು ಬೇರೆ ಬೇರೆ ಆಗಿರಬಹುದು, ಆದರೆ ಇಲ್ಲಿ ಎಲ್ಲಾ ಮಠದವರು ಒಂದೇ ಎನ್ನುವಂತಹ ಮಾತಿಗೆ ಪರಮಾರ್ಥ ಕೂಡ ಒಂದಿದೆ. ಏನು ಎಂದರೆ ಉಡುಪಿಯಲ್ಲಿ ಇರತಕ್ಕಂತಹ ಶ್ರೀಕೃಷ್ಣ ಮಠದಲ್ಲಿ ಈ ಸುಧಾ ಮಂಗಳವನ್ನು ಉತ್ತರಾದಿ ಮಠಾಧೀಶರಾದಂತಹ ಶ್ರೀ 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 ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಅಲ್ಲಿ ನೆರವೇರಿಸಿದರು. ಅಂತಹ ಸಂದರ್ಭದಲ್ಲಿ ಈ ಬಿಡಿ ಸನ್ಯಾಸಿಗಳಾದಂತಹ ಸುವಿದ್ಯೇಂದ್ರರು ತೀರ್ಥ ಶ್ರೀಪಾದಂಗಳವರು ಅಲ್ಲಿ ಬಂದು ಅವರು ಪ್ರವಚನೆಯನ್ನು ಕೊಟ್ಟರು. ಆ ಪ್ರವಚನದಲ್ಲಿ ಅವರು ಎಂತಹ ಒಂದು ಉತ್ತಮವಾದಂತಹ ಪ್ರಸಂಗವನ್ನು ಹೇಳಿದರು ಎಂದರೆ, ಶ್ರೀ ರಾಘವೇಂದ್ರ ಪ್ರಭುಗಳು ಈ ಸುಧಾ ಎನ್ನುವಂತಹ ಗ್ರಂಥವನ್ನು ಬರೆದಿದ್ದಾರೆ. ಸುಧಾ ಗ್ರಂಥಕ್ಕೆ ಮಹತ್ತರವಾದಂತಹ ಶಕ್ತಿ ಇದೆ. ಆದರೆ ಆ ಸುಧಾ ಗ್ರಂಥವನ್ನು ವಿಸ್ತಾರವಾಗಿ ಬರೆಯಲು ಹೋದರೆ ದೊಡ್ಡ ಗಾತ್ರದ ಪುಸ್ತಕವೇ ಆಗುತ್ತದೆ. ಹೀಗಾಗಿ ಸಂಕ್ಷಿಪ್ತವಾಗಿ ಬರೆಯುತ್ತೇನೆ ಅನ್ನುವಂತಹ ರೀತಿಯಲ್ಲಿ ರಾಘವೇಂದ್ರ ಪ್ರಭುಗಳು ಬರೆದಿದ್ದಾರೆ. ಆದರೆ ಅದರಲ್ಲಿ ಇರತಕ್ಕಂತಹ ಪ್ರತಿ ಒಂದು ಅಕ್ಷರಕ್ಕೂ ಕೂಡ ವಿಶೇಷವಾದಂತಹ ಸ್ಥಾನಮಾನವಿದೆ ಎನ್ನುವಂತ ಮಾತನ್ನು ಅವರು ಹೇಳುತ್ತಾ, ಅದು ಅರ್ಥವಾಗದೇ ಇರುವಂತವರಿಗೆ ಬಿಡಿ ಬಿಡಿಯಾಗಿ ಒಂದೊಂದು ಅಕ್ಷರವನ್ನು ಬಿಡಿ ಬಿಡಿಯಾಗಿ ತಿಳಿ ಹೇಳಲು ಸಾಕ್ಷಾತ್ ರಾಘವೇಂದ್ರ ಪ್ರಭುಗಳೇ ಸತ್ಯಾತ್ಮ ತೀರ್ಥರಾಗಿ ಬಂದಿದ್ದಾರೆ ಎನ್ನುವಂತಹ ಮಾತನ್ನು ಹೇಳಿದರು. ಮತ್ತೆ ಎಲ್ಲಿದೆ ಈ ಭಿನ್ನಾಭಿಪ್ರಾಯ ಎನ್ನುವುದು? ಎಲ್ಲಿದೆ? ಅಂತಹ ಮಹಾನುಭಾವರು ಸುವಿಧೇಂದ್ರ ತೀರ್ಥ ಶ್ರೀಪಾದಂಗಳವರು ಆ ಮಾತನ್ನು ಹೇಳಿದರು ಎಂದರೆ ಮಠಭೇದ ಎನ್ನುವುದು ಎಲ್ಲಿದೆ? ಯಾತಕ್ಕೆ ಇಲ್ಲ ಸಲ್ಲದಂತ ಗುರುಗಳಲ್ಲಿ ಇಲ್ಲ, ಮಿಕ್ಕವರು ಮಧ್ಯವರ್ತಿಗಳು ಯಾತಕ್ಕೆ ಈ ಕಾರ್ಯವನ್ನು ಮಾಡಬೇಕಾಗಿದೆ? ಇದು ಬೇಡವೇ ಬೇಡ, ಜನ್ಮದುದ್ದಕ್ಕೂ ಬೇಡ. ವಿಶೇಷವಾಗಿ ಈ ಮಾನವ ಜನ್ಮ ಲಭ್ಯ, ಅದರಲ್ಲಿಯೂ ಈ ಭರತಖಂಡದಲ್ಲಿ ಜನ್ಮವನ್ನು ತಾಳಿ ಬಂದಿದ್ದೇವೆ, ಮಹತ್ತರವಾದಂತಹ ಗುರುಗಳನ್ನು ಪಡೆದಿದ್ದೇವೆ. ಅಂತಹ ಗುರುಗಳ ಶುಭ ಆಶೀರ್ವಚನಕ್ಕೆ ಪಾತ್ರರಾಗುವುದನ್ನು ಬಿಟ್ಟು ಕಿಡಿಗೇಡಿತನದಿಂದ ಇಲ್ಲದಂತಹ ಮಾತುಗಳನ್ನು ಹೇಳುತ್ತಾ ಹೋದರೆ ಜನಗಳಿಗೆ ಗೊಂದಲ ಸೃಷ್ಟಿಯಾಗುತ್ತದೆ, ನೋಡುಗರಿಗೆ ನಗುಪಾಟಲಾಗುತ್ತದೆ. ಇದನ್ನು ಆದಷ್ಟು ಬಿಟ್ಟು ಇನ್ನು ಮುಂದಾದರೂ ಸಾಕ್ಷಾತ್ ಭಗವಂತ ಇಂತಹ ಕಿಡಿಗೇಡಿಗಳಿಗೆ ಸದ್ಬುದ್ಧಿಯನ್ನು ಪ್ರಸಾದಿಸಲಿ ಎಂದು ವಿನಯಪೂರ್ವಕವಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇವೆ. ಮಹಾಪ್ರಭುಗಳೇ, ಇಂತಹ ಈ ಒಂದು ಕೆಲವೊಬ್ಬರು ಇದಕ್ಕೆ ಉದಾಹರಣೆ ಮತ್ತೊಂದು ಮಾತಿದೆ. ಏನೆಂದರೆ, ಈ ಒಂದು ಮಧ್ವನವಮಿ ಎಂದು ಮಾಡುತ್ತೇವೆ. ಮಧ್ವನವಮಿ ಎಂದು ಮಾಡುವಂತಹ ಸಂದರ್ಭದಲ್ಲಿ ಮಧ್ವನವಮಿ ಆಚರಣೆ ಮಾಡ್ತಾ ಇದ್ದೀವಿ, ರಥೋತ್ಸವ ಹೇಳ್ತಾ ಇದ್ದೀವಿ. ಮಧ್ವನವಮಿ ಅಂದರೆ ಅರ್ಥವೇನು ಎಂದು ನಾನು ಈ ದೇಗುಲ ದರ್ಶನ ಎನ್ನುವಂತಹ ಕಾರ್ಯಕ್ರಮದಲ್ಲಿ ಕೇಳಿದಾಗ ಅದಕ್ಕೆ ಅರ್ಥನೇ ಗೊತ್ತಿಲ್ಲ.
ಎಲ್ಲರೂ ಮಾಡ್ತಾ ಇದ್ದಾರೆ, ನಾನು ಮಾಡ್ತಾ ಇದ್ದೇನೆ ಅಷ್ಟೇ. ಮಧ್ವನವಮಿ ಅಂದರೆ ಅರ್ಥವೇನು, ಯಾತಕ್ಕಾಗಿ ಆ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಎನ್ನುವಂತಹ ವಿಷಯವನ್ನು ತಿಳಿದುಕೊಳ್ಳದೆ ಅಂತಹ ಆಚರಣೆಯನ್ನು ಮಾಡುತ್ತಾ ಇದ್ದಾರೆ ಅಂದರೆ, ಅದೇ ಪ್ರಕಾರವಾಗಿ ಇಲ್ಲಿ ಈ ರಘುವರಿಯ ತೀರ್ಥರ ಬೃಂದಾವನವನ್ನು ಜಯತೀರ್ಥರ ಬೃಂದಾವನ ಎಂದು ಹೇಳಿದಂತೆ ಇದೆ. ಆ ಪ್ರಕಾರವಾಗಿ ಹೇಳುವಂತಹ ಪ್ರಯತ್ನಕ್ಕೆ ಯಾರು ಪಾತ್ರರಾಗಬೇಡಿ. ಕಾರಣ ಇದು ಸಮುದ್ರ ಇದ್ದಂತೆ. ಶ್ರೀ ಮಧ್ವಾಚಾರ್ಯರು ರಚಿಸಿದಂತಹ ಗ್ರಂಥಗಳು ಎಲ್ಲವುದನ್ನು ಓದಲು ಸಾಧ್ಯವಾಗುವುದಿಲ್ಲ. ಆದಷ್ಟು ಪ್ರಯತ್ನ ಪಡಿರಿ. ಪ್ರಯತ್ನ ಪಟ್ಟು ಇದ್ದಂತಹ ನಿಜಾಂಶವನ್ನು ಹೊರಹಾಕಿ ಎಲ್ಲರೂ ಒಂದಾಗಿ ಐಕ್ಯತೆಯಿಂದ ಬಾಳುವುದೇ ಇದುವೇ ಮಾನವ ಜನ್ಮ. ಇಂತಹ ಮಾನವ ಜನ್ಮವನ್ನು ವ್ಯಕ್ತ ಮಾಡಿಕೊಳ್ಳುವುದು ಬೇಡ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ, ಈಗ ವಿಶೇಷವಾಗಿ ಇಂತಹ ಗೊಂದಲಗಳು ಇನ್ನು ಮುಂದೆ ಬಾರದೆ ಸಂರಕ್ಷಿಸಲಿ ಎಂದು ಶ್ರೀಹರಿಯ ಪಾದಾರವಿಂದಗಳಲ್ಲಿ ಬಗೆಬಗೆಯಿಂದ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಎಲ್ಲರೂ ಒಂದಾಗಿ ಬಾಳುವಂತಹ ಸಮೈಕ್ಯತೆ ಎನ್ನುವುದು ಬರಬೇಕು. ಅದು ಬಂದಾಗ ಯಾವುದೇ ತರಹವಾದಂತಹ ಗೊಂದಲಗಳಿಗೆ ಉತ್ಪನ್ನವಾಗಲು ಆ ಸ್ವಾಮಿಯು ಬಿಡುವುದಿಲ್ಲ. ಹೀಗಾಗಿ ಆದಷ್ಟು ಇಂತಹ ಕೃತ್ಯಗಳನ್ನು ಮಾತನಾಡುವುದಾಗಲಿ, ಕೃತ್ಯಗಳನ್ನು ಎಸಗುವುದಾಗಲಿ, ಈ ಭೇದಾಭಿಪ್ರಾಯಗಳಾಗಲಿ ಎಲ್ಲರ ಮನಸ್ಸಿನಿಂದ ಇಂದಿನಿಂದಲೇ ಕಿತ್ತಿ ಹಾಕೋಣ ಎಂದು ಎಲ್ಲರೂ ಪ್ರಮಾಣವನ್ನು ಮಾಡಿ ಎಂದು ತಮ್ಮೆಲ್ಲರಲ್ಲಿಯೂ ಕೂಡ ನಾನು ಸವಿನಯದಿಂದ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇನೆ. ವೀಕ್ಷಕ ಬಂಧುಗಳೇ, ಇಷ್ಟೆಲ್ಲ ಕೇಳಿದ ಮೇಲೆ ಇನ್ನು ಮುಂದಾದರೂ ಇಂತಹ ಜಗಳಗಳಿಗೆ, ಇಲ್ಲಸಲ್ಲದಂತಹ ವಾದ ವಿವಾದಗಳಿಗೆ ಅವಕಾಶವನ್ನು ಕೊಡದೆ ಎಲ್ಲರೂ ಒಂದಾಗಿ ಬದುಕೋಣ ಎಂದು ಹೇಳುತ್ತಾ, ಈಗ ಶ್ರೀಪಾದಂಗಳವರ ನಾಮಸ್ಮರಣೆಯನ್ನು ಮಾಡಿ ಅವರ ಅನುಮತಿಯನ್ನು ಪಡೆದು ಅವರ ಆಜ್ಞಾನುಸಾರವಾಗಿ ಇಂದಿನ ದಿನದ ನಿತ್ಯ ಪಂಚಾಂಗ ಪಠನೆಯನ್ನು ಮಾತ್ರ ಹೇಳುವಂತಹ ಪ್ರಯತ್ನಕ್ಕೆ ಪಾತ್ರರಾಗೋಣ. ಓಂ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ. ವಾಕ್ಸಿದ್ಧಿಂ ದೇಹಿ ಮೇಂ, ವಾಕ್ಸಿದ್ಧಿಂ ದೇಹಿ ಮೇಂ, ವಾಕ್ಸಿದ್ಧಿಂ ದೇಹಿ ಮೇಂ. ಪ್ರಿಯ ವೀಕ್ಷಕ ಬಂಧುಗಳೇ, ಇಂದಿನ ಪಂಚಾಂಗ ಈ ಪ್ರಕಾರವಾಗಿದೆ. ಶ್ರೀ ಪ್ಲವನಾಮ ಸಂವತ್ಸರ, ದಕ್ಷಿಣಾಯನ, ಶರದ್ ಋತುವು, ಆಶ್ವೀಜ ಮಾಸ, ಕೃಷ್ಣ ಪಕ್ಷ, ಶನಿವಾರ, ನವಮಿ ತಿಥಿ, ಆಶ್ಲೇಷ ನಕ್ಷತ್ರ, ಗರನಾಮ ಯೋಗ, ಗರನಾಮಕರಣ. ಈ ಶುಭ ದಿನ ಸಕಲ ವೀಕ್ಷಕ ಬಂಧುಗಳಿಗೂ ಹಾಗೂ ಸರ್ವಜನಾಂಗಕ್ಕೂ ಭಗವಂತ ಉನ್ನತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಆರೋಗ್ಯಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಎಲ್ಲರನ್ನೂ ಸುಭಿಕ್ಷ ರೀತಿಯಿಂದ ಕಾಪಾಡಲೇ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದ ಚರಣಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆ ಸಲ್ಲಿಸುತ್ತಾ, ಇಂದಿನ ದಿನ ಹುಟ್ಟುಹಬ್ಬ ಹಾಗೂ ಮದುವೆ ವಾರ್ಷಿಕೋತ್ಸವವನ್ನು ಮಾಡಿಕೊಳ್ಳತಕ್ಕಂತಹ ಪ್ರತಿಯೊಬ್ಬರಿಗೂ ಉತ್ತಮವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ ಇನ್ನೂ 100 ವರ್ಷ ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಇಂದು ವಿಶೇಷವಾಗಿ ಇಷ್ಟೆಲ್ಲ ಕೇಳಿದ ಮೇಲೆ ಈ ಒಂದು ರಾಶಿ ಭವಿಷ್ಯಗಳು ಬೇಕಾಗಿಲ್ಲ. ಎಲ್ಲರೂ ಕೂಡ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎನ್ನುವಂತಹ ಮಹಾಮಂತ್ರವನ್ನು ಎಲ್ಲರೂ ಪಠನೆಯನ್ನು ಮಾಡಿ ಮುಂದಿನ ಕಾರ್ಯಕ್ಕೆ ಹೋಗಿ ಬನ್ನಿ. ಶುಭವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆಯನ್ನಾಗಿ ಮಾಡಿಕೊಳ್ಳಿ ಎಂದು ಹೇಳುತ್ತಾ, ಹಾಗೂ ಮತ್ತೊಮ್ಮೆ ಮಗದೊಮ್ಮೆ ಹೇಳುವೆ, ನಿನ್ನೆ ಸಾಯಂಕಾಲ 6 ಗಂಟೆಗೆ ವೀಕ್ಷಣೆಯನ್ನು ಮಾಡಿದ್ದೀರಿ ನವವೃಂದಾವನ ಗಡ್ಡಿಯಲ್ಲಿ ಗುರುಗಳ ಬಂದಂತಹ ಚಿತ್ರೀಕರಣವನ್ನು. ಇಂದು ಪುನಃ ಪ್ರಸಾರ ಸಂಜೆ 6 ಗಂಟೆಗೆ ಮತ್ತು ಆಗುತ್ತದೆ. ನಂತರ 9 ಗಂಟೆಯ ಮೇಲೆ ಯೂಟ್ಯೂಬ್ನಲ್ಲಿ ಕೂಡ ಬರುತ್ತದೆ. ತಾವು ವೀಕ್ಷಣೆಯನ್ನು ಮಾಡಬಹುದು ಅಥವಾ ಅಷ್ಟರೊಳಗೆ ಆದರೂ ಬರಬಹುದು. ತಪ್ಪದೆ ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಅಂತ್ಯಗೊಳಿಸೋಣ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಪುನಃ ನಾಳೆ ಭೇಟಿಯಾಗುವ ನಿಮ್ಮೆಲ್ಲರ ಪ್ರೀತಿಯ ಪ್ರಾಣೇಶ್.